शारदां देवी रामकृष्णं जगद्गुरुं पादपद्मे तयोर्षित्वा प्रणमामि। रत्नाकर धौतपदां हिमालय किरीटिनीं ब्रह्म राजर्षि रत्नाढ्यां वंदे भारत मातरಂ। ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ, ಕಾಲೇಜಿನ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ನಮಸ್ಕಾರ, ಹಾಗೂ ನನ್ನೆಲ್ಲ ನೆಚ್ಚಿನ ನನ್ನ ಅತ್ಯಂತ ಪ್ರೀತಿಯ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. ನನಗೆ ಎರಡು ಕಾರಣಕ್ಕೆ ಇವತ್ತು ಬಹಳ ಖುಷಿ ಇದೆ. ಒಂದು, ಪ್ರತಿ ವರ್ಷ ಇಂಜಿನಿಯರ್ಸ್ ಡೇನ ನಾನು ಯಾವಾಗಲೂ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲೇ ಕಳೆಯೋದು, ಬಿಕಾಸ್ ನಾನು ಒಬ್ಬ ಇಂಜಿನಿಯರ್ ಅಂತ ನನಗೂ ಬಹಳ ಹೆಮ್ಮೆ ಇದೆ. ಈಗ ತಾನೇ ಯಾರೋ ಮೆಸೇಜ್ ಕಳಿಸಿದ್ರು, ಇಂಜಿನಿಯರ್ ಆಗಿರೋದಕ್ಕೆ ಹೆಮ್ಮೆ ಪಡಬೇಕು ಯಾಕೆ ಅಂತ ಒಂದು 2-3 ಕಾರಣ. ಒಬ್ಬ ಲಾಯರ್ಗೆ ಫೀಸ್ ಜಾಸ್ತಿ ಆಗಬೇಕು ಅಂದ್ರೆ ಯಾವಾಗ ಅಂತ ನಿಮ್ಗೆ ಗೊತ್ತು, ಕ್ರೈಮ್ ಜಾಸ್ತಿ ಆಗಬೇಕು. ಯಾರಾದ್ರೂ ಒಬ್ಬರು ಹತ್ರ ಹೋದ್ರು ಸಿಕ್ಕಾಪಟ್ಟೆ ಕ್ರೈಮ್ ಮಾಡಿದ್ರೆ ಅವ್ರು ಸಿಕ್ಕಾಪಟ್ಟೆ ಫೀಸ್ ತಗೋತಾರೆ. ಅಂದ್ರೆ ಕ್ರೈಮ್ ಜಾಸ್ತಿ ಇದ್ದಷ್ಟು ಫೀಸ್ ಜಾಸ್ತಿ ಆಗುತ್ತೆ. ಒಬ್ಬ ಡಾಕ್ಟರ್ಗೆ ಫೀಸ್ ಜಾಸ್ತಿ ಆಗಬೇಕು ಅಂದ್ರೆ ರೋಗ ದೊಡ್ಡದಿರಬೇಕು. ಸಣ್ಣ ಪುಟ್ಟ ರೋಗಕ್ಕೆ ಫೀಸ್ ಜಾಸ್ತಿ ಆಗೋದಿಲ್ಲ, ದೊಡ್ಡ ರೋಗ ಇದ್ದಷ್ಟು ದೊಡ್ಡ ಫೀಸ್ ಅಂತ. ಆದರೆ ಒಬ್ಬ ಇಂಜಿನಿಯರ್ಗೆ ಫೀಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ, ಸಮಾಜ ಮತ್ತು ರಾಷ್ಟ್ರ ಪ್ರಾಸ್ಪರ್ ಆಗ್ತಾ ಇದ್ದಾಗ ಇಂಜಿನಿಯರ್ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಾಜ ಬಡತನದಲ್ಲಿದ್ದಾಗ, ರಾಷ್ಟ್ರ ಬಡತನದಲ್ಲಿದ್ದಾಗ ಇಂಜಿನಿಯರ್ ಶ್ರೀಮಂತನಾಗಿರಲ್ಲ. ಬಟ್ ಡಾಕ್ಟರ್ಸು ಮತ್ತು ಲಾಯರ್ಸು ಉಲ್ಟಾ ಇರಬಹುದು ಅಂತ. ಆದ್ರೆ ಇಂಜಿನಿಯರ್ ಇರೋದು ಹಿಂಗೆ ಅಂತ ನನಗೆ ಬಹಳ ಹೆಮ್ಮೆ ಇದೆ. ಒಂದೇದು. ಎರಡನೇದು, ಇಂಜಿನಿಯರಿಂಗ್ ಕಾಲೇಜಿಗೆ ಯಾವತ್ತು ಬಂದರೂ ಕೂಡ ನನಗೆ ನನ್ನ ಜೂನಿಯರ್ಸ್ಗಳನ್ನು ಮಾತನಾಡಿಸಿದ್ದೀನಿ ಅಂತ ಅನ್ಸುತ್ತೆ. ನಾನು 2001 ಬ್ಯಾಚ್ ಪಾಸ್ ಔಟ್. ನನಗೂ ಬಹಳ ಹೆಮ್ಮೆ ಇದೆ. ಯಾವಾಗಲೂ ಇಂಜಿನಿಯರ್ಸ್ ಹುಡುಗರು ಮಾತನಾಡಿಸ್ಬೇಕಾದ್ರೆ ನಾನು ಧೈರ್ಯವಾಗಿ ಅವ್ರ ಜೊತೆ ವಿಚಾರಗಳನ್ನು ಹಂಚ್ಕೋಬಹುದು. ಯಾಕೆಂದ್ರೆ ನೀವೇನೇನು ಪ್ರಾಬ್ಲಮ್ ಅಂತಿದ್ದೀರೋ ಅದನ್ನು ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ, ಅಥವಾ ನೀವೇನೇನು ಪ್ರಾಬ್ಲಮ್ ಅಂತ ಸುಳ್ಳು ಹೇಳ್ತಿದ್ದೀರೋ ಅದೇ ಸುಳ್ಳು ನಾನು ಹೇಳ್ಕೊಂಡು ಬಂದಿದ್ದೀನಿ ಅಂತ ನನಗೆ ಇವೆಲ್ಲ ಗೊತ್ತಿದೆ ಅಂತ ಎಲ್ಲ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ. ಎರಡನೇ ಸಂಗತಿ, ನಾನು ಇಲ್ಲಿ ಬರ್ಲಿಕ್ಕೆ ಖುಷಿ ಅಂತಂದ್ರೆ ಈ ಆಡಿಟೋರಿಯಂ ನನಗೆ ಯಾವಾಗಲೂ ಇಷ್ಟ. ನಾನು ಈ ಹಿಂದೆ 2 ಸಲ ಬಂದಿದ್ದೀನಿ, 3ನೇ ಸಲ ಮತ್ತೊಮ್ಮೆ ಬರಬೇಕಾದಾಗ ದಯಾನಂದ ಸಾಗರ್ ಕಾಲೇಜ್ ಆಡಿಟೋರಿಯಂ ಅನ್ನು ಅಡ್ರೆಸ್ ಮಾಡೋದು ಬಹಳ ಖುಷಿಯಾದ ಸಂಗತಿ. ಅದರಲ್ಲೂ ನಿಮ್ಮಂತ ಆಗಸ್ಟ್ ಗ್ಯಾಲರಿ ಬಹಳ ಹೆಮ್ಮೆ ಕೊಡುತ್ತೆ. ಬಹಳ ಪ್ರೀತಿಯಿಂದ ಇವತ್ತು ನಿಮ್ಮ ಜೊತೆ ಇದ್ದೀನಿ. ಇಂಜಿನಿಯರ್ಸ್ ಅಂತಂದ್ರೆ ನನಗೆ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಒಂದು ವ್ಯತ್ಯಾಸ ಯಾವಾಗಲೂ ಕಾಣುತ್ತೆ. ಇಂಜಿನಿಯರ್ ಅಂತಂದ್ರೆ ಹೊಸತನ್ನ ಮಾಡುವವನು ಮಾತ್ರ. ಹಳೆದನ್ನೇ ಮಾಡ್ತಾ ಇದ್ರೆ ಅವನು ಇಂಜಿನಿಯರ್ ಅಂತ ಕರೆಯಲ್ಲ. ಒಂದೇ ಟೆಕ್ಸ್ಟ್ ಬುಕ್ ಅನ್ನ ಪದೇ ಪದೇ ಓದಿ ಅದೇ ಉತ್ತರ ಬರೀತಿರೋದ್ರಿಂದ ದೊಡ್ಡ ಪ್ರಾಬ್ಲಮ್ ಆಗಿರೋದು ನಮಗೆ. ಅದರ್ವೈಸ್ ನಾವು ತುಂಬಾ ಹೊಸತನ ಕಲಿತಿದ್ವಿ. ಡಾಕ್ಟರ್ಸ್ ಹಂಗಲ್ಲ, ಅವ್ರೇನಾದ್ರೂ ಹೊಸದ್ ಮಾಡ್ಲಿಕ್ಕೆ ಹೋದ್ರೆ ಸಮಾಜ ಪ್ರಾಬ್ಲಮ್ ಸಿಗಾಕೊಳ್ಳುತ್ತೆ. ಅವ್ರು ಹಳೆದೇನಿದ್ಯೋ ಅದನ್ನೇ ಕಂಟಿನ್ಯೂ ಮಾಡಬೇಕು, ಹೊಸದ್ ಟ್ರೈ ಮಾಡಬಾರ್ದು. ಬಟ್ ಇಂಜಿನಿಯರ್ಸ್ ಹೊಸದನ್ನು ಟ್ರೈ ಮಾಡದೆ ಹೋದ್ರೆ ಉಪಯೋಗವೇ ಇಲ್ಲ. ನಾನು ಪ್ರತಿ ಬಾರಿ ಇಂಜಿನಿಯರ್ ಸಿಕ್ಕಿದಾಗ ಮಾತನಾಡ್ತಿರ್ತೀನಿ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ನನ್ನ ಕಾಲೇಜ್ ಮ್ಯಾಗಝಿನ್ ಎಡಿಟರ್ ಆಗಿದ್ದೆ. ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಪ್ರಿನ್ಸಿಪಲ್ ಹೋಗಿ ಕೇಳಿದೆ, ಸರ್ ಒಂದು 2-3 ಇಂಟರ್ವ್ಯೂ ಮಾಡಬೇಕು ಅಂತಿದ್ದೀನಿ, ಪರ್ಮಿಟ್ ಮಾಡಿ ಅಂತ. ನಾನು ಹೋಗಿ ಕೇಳಿದೆ, ಯಾರನ್ನು ಇಂಟರ್ವ್ಯೂ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಡಾಕ್ಟರ್ BM ಹೆಗಡೆ ಅಂತ ಒಬ್ಬರು ಇದ್ದಾರೆ, ಅವರು ಅಫ್ಕೋರ್ಸ್ ಡಾಕ್ಟರ್, ಆದ್ರೆ ನನಗೆ ತುಂಬಾ ಇಷ್ಟ ಆಗ್ತಾರೆ, ನೀವು ಪರ್ಮಿಟ್ ಮಾಡಿದ್ರೆ ಹೋಗಿ ಬರ್ತೀನಿ ಅಂತ. ಸರಿ ಹೋಗ್ಬಾ ಅಂತ ಹೇಳಿದ್ರು ನನಗೆ. ನಾನು ಹೋಗಿ ಬಂದು ಡಾಕ್ಟರ್ BM ಹೆಗಡೆ ಅವ್ರ ಹತ್ರ ಕೂತಿದ್ದೆ. ಅವರು ಮಾಹೆ ಯೂನಿವರ್ಸಿಟಿಯ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ನ ವೈಸ್ ಚಾನ್ಸಲರ್ ಆಗಿದ್ರು. ಆಗ ಇಂಜಿನಿಯರಿಂಗ್ ಕಾಲೇಜು ಅವ್ರು ಅಂಡರ್ ಬರ್ತಿತ್ತು. ನಾನು ಮಾತಾಡ್ತಾ ಅವ್ರನ್ನು ಕೇಳಿದೆ, ಸರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಿಮ್ದೇನಾದ್ರೂ ಹೊಸ ಕಾನ್ಸೆಪ್ಟ್ ಏನಾದ್ರು ಇದೆಯಾ ಅಂತ. ಅವ್ರು ಹೇಳಿದ್ರು, ಒಂದು ವೈಬ್ರೆಂಟ್ ಕಾನ್ಸೆಪ್ಟ್ ಇದೆ ನನ್ನ ತಲೆಯಲ್ಲಿ, ಸರ್ಕಾರ ಅಕ್ಸೆಪ್ಟ್ ಮಾಡೋದು ಡೌಟು. ನಮ್ಮ ಸರ್ಕಾರಗಳು, ನಮ್ಮ ಸಿಸ್ಟಮ್ಗಳು ಯಾವತ್ತು ವೈಬ್ರೆಂಟ್ ಕಾನ್ಸೆಪ್ಟ್ ನ ಅಕ್ಸೆಪ್ಟ್ ಮಾಡಲ್ಲ. ಹಳೇದೇನಿದೆಯೋ ಅದು ಕಂಟಿನ್ಯೂ ಆಗಿ ನಡ್ಕೊಂಡು ಹೋದ್ರೆ ಸಾಕು ಅಂತ. ನಾನು ಕೇಳಿದೆ, ಏನ್ ಕಾನ್ಸೆಪ್ಟ್ ಹೇಳಿ ಸರ್ ಅಂತ. ಅವ್ರು ಹೇಳಿದ್ರು, ಕಾನ್ಸೆಪ್ಟ್ ಏನು ಅಂತಂದ್ರೆ ಎಕ್ಸಾಮಿನೇಷನ್ ಮೋಡ್ ಚೇಂಜ್ ಮಾಡಬೇಕು ಅಂತಿದ್ದೀನಿ ನಾನು. ಹೇಗ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇನ್ನು ಮುಂದೆ ಇಂಜಿನಿಯರಿಂಗ್ ಹುಡುಗ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬೇಕಾದ್ರೆ ಅವ್ನ ಟೆಕ್ಸ್ಟ್ ಬುಕ್ ಅನ್ನು ತಗೊಂಡು ಹೋಗ್ಬೋದು ಅಂತ ರೂಲ್ ತರಬೇಕು ಅಂತಿದ್ದೀನಿ ಅಂತ. ಈ ವೈಬ್ರೆಂಟ್ ಕಾನ್ಸೆಪ್ಟ್ ಬರ್ಬೇಕಲ್ವಾ ಸರ್, ಯಾಕೆ ಬರ್ತಿಲ್ಲ ಅಂತ ಕೇಳಿದೆ. ಅವರದ್ದು ಈ ಕಾನ್ಸೆಪ್ಟ್ ಯಾಕೆ ಬರ್ತಿಲ್ಲ ಅಂತಂದ್ರೆ, ನಾನು ನೆಕ್ಸ್ಟ್ ಕಂಡೀಷನ್ ಏನಾಗಿದ್ದೀನೋ ಅದನ್ನ ಯಾರು ಒಪ್ಕೋತಾ ಇಲ್ಲ ಅಂತ. ನಾನು ಕೇಳಿದೆ, ಏನ್ ಕಂಡೀಷನ್ ಇದೆ ನೆಕ್ಸ್ಟ್ ಅಂತ. ಅವ್ರು ಹೇಳಿದ್ರು, ನೆಕ್ಸ್ಟ್ ಕಂಡೀಷನ್ ಏನು ಅಂದ್ರೆ ಎಕ್ಸಾಮಿನೇಷನ್ ಹಾಲಿಗೆ ಟೆಕ್ಸ್ಟ್ ಬುಕ್ ತಗೊಂಡು ಹೋಗ್ಬೋದು, ಆದ್ರೆ ಪ್ರಶ್ನೆ ಯಾವುದು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಬರೋದಿಲ್ಲ. ಯಾಕಂದ್ರೆ ಮತ್ತೆ ಹೆಂಗೆ ಸರ್ ಪ್ರಾಬ್ಲಮ್ ಏನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಕಾನ್ಸೆಪ್ಟ್. ಒಬ್ಬ ಇಂಜಿನಿಯರಿಗೆ ಇರಬೇಕಾಗಿರುವಂತ ಕ್ಷಮತೆ ಎಂತದ್ದು ಅಂತ ಪ್ರೊಫೆಸರ್ BM ಹೆಗ್ಡೆ ಅವರು 2001 ನನ್ನ ಜೊತೆ ಮಾತಾಡ್ತಾ ಹೇಳಿದ್ದು. ಅವ್ರು ಹೇಳಿದ್ರು, ಇಂಜಿನಿಯರ್ ಹೆಂಗಿರ್ಬೇಕು ಅಂದ್ರೆ ಅವನಿಗೆ ರಿಯಲ್ ಲೈಫ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಗೊತ್ತಿರಬೇಕು. ಅವನಿಗೆ ಟೆಕ್ಸ್ಟ್ ಬುಕ್ ನಲ್ಲಿರೋ ಆನ್ಸರ್ ನ ಮಗ್ ಮಾಡಿ
ಪ್ರೆಸೆಂಟ್ ಮಾಡೋದು ಅವನಿಗೆ ಅಗತ್ಯ ಅಲ್ಲ. ರಿಯಲ್ ಲೈಫ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ನಾರ್ತ್ ಕೇಂದ್ರದವರಾಗಿದ್ದರಿಂದ ಅವ್ರು ನನಗೆ ಹೇಳಿದ್ರು, ಕೈಗಾ ಪವರ್ ಪ್ರಾಜೆಕ್ಟ್ ಗೆ ಕಾಳಿ ನದಿಯ ಮೇಲಿಂದ, ಬ್ರಿಡ್ಜ್ ಮೇಲಿಂದ ಒಂದು ರಾ ಮೆಟೀರಿಯಲ್ ತಗೊಂಡೋಗ್ಲಿಕ್ಕೆ ಒಂದು ಇಷ್ಟು ಟನ್ನಿನ ಒಂದು ಲಾರಿ ಬಂದು ನಿಂತಿದೆ. ಅದು ಬರೋ ಹೊತ್ತಿಗೆ ಸರಿಯಾಗಿ ಬ್ರಿಡ್ಜ್ ಕೊಲಾಪ್ಸ್ ಆಗಿ ಬಿದ್ದಿದೆ. ಈಗೇನಾದ್ರೂ ಲಾರಿ ವಾಪಸ್ ತಿರುಗಿ ಹೋಗ್ಬೇಕು ಅಂದ್ರೆ ಇನ್ನೊಂದು 2 ತಿಂಗಳು ಬೇಕಾಗುತ್ತೆ. ಅಷ್ಟು ಹೊತ್ತುಗಳ ಕಾಲ ಈ ಪವರ್ ಪ್ಲಾಂಟ್ ಅನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಬ್ಬ ಇಂಜಿನಿಯರ್ ಬಂದು ಅಲ್ಲಿರುವಂತ ಲೋಕಲ್ ಮೆಟೀರಿಯಲ್ ಬಳಸಿಕೊಂಡು 2 ದಿನದೊಳಗೆ ಒಂದು ಬ್ರಿಡ್ಜ್ ಕಟ್ಟಿ ಕೊಡಬಹುದಾ ಅನ್ನೋದು ಪ್ರಾಬ್ಲಮ್. ಟೆಕ್ಸ್ಟ್ ಬುಕ್ ಅಲ್ಲಿರೋ ಯಾವ ಫಾರ್ಮುಲಾ ಬೇಕಿದ್ರು ಯೂಸ್ ಮಾಡು, ನನ್ನೊಂದು ಬ್ರಿಡ್ಜ್ ಕಟ್ಕೊಡು ಅಂತ. ಏನ್ ಚೆನ್ನಾಗಿದೆ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈ ತರದ ರಿಯಲ್ ಲೈಫ್ ಸಿಚುವೇಶನ್ ಬಂದಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನೇಣು ಹಾಕೊಳ್ಳೋದು ಮಾತ್ರ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾರೆ ನಮಗೆ. ಹೊಸ ಪ್ರಾಬ್ಲಮ್ ಅನ್ನ ಎದುರು ಹಾಕೊಳ್ಳಿ ಗೊತ್ತಾಗದೆ ಹೋದಾಗ ನಮ್ಗೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಳ್ಳೋದು ಅನ್ನೋದನ್ನ ನಾವು ಕಳೆದ ಅನೇಕ ವರ್ಷಗಳಿಂದ ಕಲ್ತು ಬಂದ್ಬಿಟ್ಟಿದ್ದೀವಿ. ನನ್ನ ನೆಚ್ಚಿನ ಮಿತ್ರರೇ, ಯಾರಿಗೆ ಹೊಸ ಪ್ರಾಬ್ಲಮ್ ಅನ್ನ ಎದುರಿಸಲಿಕ್ಕೆ ಬರೋದಿಲ್ವೋ, ಹೊಸ ಪ್ರಾಬ್ಲಮ್ ಅನ್ನ ಮೈ ಮೇಲೆ ಎಳ್ಕೊಳ್ಳೋಕೆ ಸಾಧ್ಯತೆ ಇಲ್ವೋ, ಈ ವೇದಿಕೆ ಮೇಲೆ ನಿಂತು ವಿಶ್ವೇಶ್ವರಯ್ಯನವರ ಜನ್ಮದಿನದ ದಿವಸ ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಅಥವಾ ಬೇಸರದಿಂದ ಹೇಳಬಲ್ಲೆ, ಅವರು ಇಂಜಿನಿಯರ್ ಅಂತ ತಮ್ಮನ್ನು ತಾವು ಕರ್ಕೊಳ್ಬಾರದು. ಯಾರಿಗೆ ಹೊಸ ಸವಾಲನ್ನು ಎದುರಿಸುವಂತ ಛಾತಿ ಇಲ್ವೋ, ನಾವು ಹೊಸದನ್ನು ಸ್ವೀಕಾರ ಮಾಡಬೇಕು ಅಂತ ಮನೋಭಾವ ಇಲ್ವೋ, ಅಂತ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನನಗೆ ನಾನು ನಿಮ್ಮ ತರ ಇಂಜಿನಿಯರಿಂಗ್ ಓದಬೇಕಾದ್ರೆ ಸಿಕ್ಕಾಪಟ್ಟೆ ದಿಮಾಗ್ ಇತ್ತು, ನಾನು ಇಂಜಿನಿಯರ್ ಆಗ್ಬಿಡ್ತೀನಿ ಅಂತ. ಹಾಗೆಲ್ಲ ಇಂಜಿನಿಯರ್ ಆಗೋದು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್. ಇನ್ನು ಆಚೆ ಬಿದ್ದ ತಕ್ಷಣ 40,000 ರೂಪಾಯಿ ಸಂಬಳ ತಗೊಳ್ಳೋದು. ನಮ್ಮ ಅಪ್ಪ ಅಮ್ಮನ ಕಾಯ್ಕೊಂಡು ಕೂತಿರ್ತೀವಿ, ಇನ್ನು ಆಚೆ ಬಂದ ತಕ್ಷಣ 40,000 ರೂಪಾಯಿ ಸಂಬಳ ತಗೊಂಡು ಬರ್ತಾನೆ ಅಂತ. ಕ್ಲಾಸ್ ನಲ್ಲಿ ಸಿಕ್ಕಾಪಟ್ಟೆ ದಿಮಾಗ್ ಇತ್ತು ನನಗೆ. ಎಷ್ಟು ದಿಮಾಗ್ ಅಂದ್ರೆ ಬುದ್ಧಿವಂತ ಹುಡುಗ ಬೇರೆ. ನನಗೆ ಡ್ರಾಯಿಂಗ್ ಮೇಷ್ಟ್ರು ಬಂದಿದ್ರು ಬ್ಯಾಂಗ್ಳೂರ್ನವರು. ಅವ್ರು ಡ್ರಾಯಿಂಗ್ ಮೇಷ್ಟ್ರು ನನ್ನ ನೋಡಿದ್ರು, 2 ದಿನ ನೋಡಿದ್ರು, ಹೊಸದಾಗಿ ಬಂದಿದ್ದವರು. ಸಿಕ್ಕಾಪಟ್ಟೆ ದಿಮಾಗ್ ಇದೆ ಅಂತ ಗೊತ್ತಾದ್ಮೇಲೆ ನನ್ಗೆ ಹೇಳಿದ್ರು, ಚಕ್ರವರ್ತಿ ಇಂಜಿನಿಯರ್ ಆಗ್ತಿದ್ದೀನಿ ಅಂತ ತುಂಬಾ ದಿಮಾಗ್ ಮಾಡ್ಬೇಡ ಅಂದ್ರು. ನಾನು ಕೇಳಿದೆ ಯಾಕೆ? ದಿಮಾಗ್ ಇದ್ದಿದ್ದು ಗ್ಯಾರಂಟಿ ಅಂತ. ಅಲ್ಲಿಗೆ ಯಾಕೆ ಅಂತ ಕೇಳಿದ್ರು ನಾನು. ಅವರು ನೀನು ಒಂದು ಕೆಲಸ ಮಾಡು, ಬೆಂಗಳೂರು ಹುಡುಗ ನೀನು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇಳಿದು, ಸರಿಯಾಗಿ ಕೇಳಿಸ್ಕೊಳ್ಳಿ, ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಇದ್ದು ಕಣ್ಣಿಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು ರೌಂಡ್ ಹೊಡೆದ್ಬಾ. ನೀನು ಯಾರ್ಯಾರಿಗೆ ಡಿಕ್ಕಿ ಹೊಡೆದಿರ್ತೀಯೋ 10ರಲ್ಲಿ 8 ಜನ ಇಂಜಿನಿಯರ್ಸ್ ಇರ್ತಾರೆ. ಇನ್ನೇನೇನ್ ಮಹಾ ಹೋಗಲೇ. ಅಲ್ಲಿವರೆಗೂ ನನಗೆ ನನ್ನ ಇಂಜಿನಿಯರಿಂಗ್ ತುಂಬಾ ದಿಮಾಗಿತ್ತು, ಭಾರಿ ಏನೋ ಮಾಡ್ಬಿಟ್ಟು ಹೊರಟಿದ್ದೀನಿ ಅಂತ. ಆಮೇಲೆ ಗೊತ್ತಾಯ್ತು 20 ಜನ ಇಂಜಿನಿಯರ್ಸ್ ಇದ್ದಾರಪ್ಪ, ನಾನೇನು ವಿಶೇಷ. ನಾನು ಇಂಜಿನಿಯರಿಂಗ್ ಮುಗಿಸಿ 3 ದಿನದ ಕೆಲಸ ಮಾಡಿ ಕೆಲಸವನ್ನು ಬಿಟ್ಟು ಸಾಮಾಜಿಕವಾಗಿ ಇರಬೇಕು ಅನ್ನೋ ಹಠ ಕೊಟ್ಟು ಬಂದ ನಂತರ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು ಕರೆಯಲಿಕ್ಕೆ ಶುರು ಮಾಡೋದು. ನಿಜ ಸ್ವಲ್ಪ ಅಡ್ರೆಸ್ ಮಾಡಿ. ನಾನು ಅಡ್ರೆಸ್ ಮಾಡ್ತಿರ್ಬೇಕಾದ್ರೆ ಒಂದ್ಸಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ವಿಡಿಯೋದಿಂದ ಒಬ್ಬ ಡೈರೆಕ್ಟರ್ ನನ್ನ ಪಕ್ಕದಲ್ಲಿ ಕೂತಿದ್ರು. ಆ ಡೈರೆಕ್ಟರ್ನ ಮಾತನಾಡಿಸ್ತಾ ನಾನು ಕೇಳಿದೆ, ಸರ್ ಇಂಜಿನಿಯರಿಂಗ್ಗಳ ಸ್ಥಿತಿಗತಿ ಹೇಗಿದೆ ಅಂತ. ಅವ್ರು ಹೇಳಿದ್ರು, ಪ್ರತಿ ವರ್ಷ ದೇಶದಲ್ಲಿ 10 ಲಕ್ಷ ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾರೆ. 10 lakh. 10 ಲಕ್ಷ ಇಂಜಿನಿಯರ್ಸ್ ಅಲ್ಲಿ 1,20,000, ಬಹುಶಃ 7-8 ವರ್ಷಗಳ ಹಿಂದಿನ ಅಕೌಂಟ್ ಇರಬಹುದು, ಇನ್ನೂ ಕಡಿಮೆನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು, ಗೊತ್ತಿಲ್ಲ. 10 ಲಕ್ಷ ಇಂಜಿನಿಯರ್ಸ್ ಅಲ್ಲಿ 1.25 ಲಕ್ಷ ಜನ ಅಬ್ಸಾರ್ಬ್ ಆಗ್ಬಿಡ್ತಾರೆ ಬೇರೆ ಬೇರೆ ಕಂಪನಿಗಳಿಗೆ. ಉಳಿದ ನೀವು 2 ಲಕ್ಷ ಅಂತ ಇಟ್ಕೊಳ್ಳಿ, 80,000 ನೀವೇ ಆಡ್ ಮಾಡ್ಕೊಳ್ಳಿ, 2 ಲಕ್ಷ ಅಬ್ಸಾರ್ಬ್ ಆಗ್ತಾರೆ. ಉಳಿದ 80,000 ಜನ ಅವರ ಮಾರ್ಕ್ಸ್ ಕಾರ್ಡ್ ಅನ್ನ, ಅವ್ರ ಪ್ರೊಫೈಲ್ ನ ಕಂಕಳಲ್ಲಿ ಇಟ್ಕೊಂಡು ಬೆಂಗಳೂರು ಸುತ್ತೋಡಿತಾ ಇರ್ತಾರೆ, ಏನಾದ್ರೂ ಸಿಗ್ಬೋದಾ ಅಂತ. ನಾನು ಯಾಕೆ ಎಚ್ಚರಿಕೆ ಕೊಡ್ತಿದ್ದೀನಿ ಅಂತಂದ್ರೆ, ಸವಾಲನ್ನ ಸ್ವೀಕರಿಸಬಲ್ಲವನು ಮಾತ್ರ ಹೊಸದನ್ನೇನಾದ್ರೂ ಮಾಡ್ತಾನೆ, ಇಲ್ಲದೆ ಹೋದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗದೆ 10ರಲ್ಲಿ 11 ಬರುತ್ತಾನೆ ಅಂತ. ಯಾಕೆ ವಿಶ್ವೇಶ್ವರಯ್ಯನ ನೆನಪಿಸ್ಕೊಳ್ತೀವಿ ಗೊತ್ತೇನು? ವಿಶ್ವೇಶ್ವರಯ್ಯನವರು ಹಳೆದನ್ನು ಮಾಡ್ತಾ ಕೂತ್ಕೊಳ್ಳಿಲ್ಲ, ಹೊಸದರ ಚಾಲೆಂಜ್ ಸ್ವೀಕಾರ ಮಾಡಿದ್ರು. ಆ ಚಾಲೆಂಜ್ ಅನ್ನು ಹೆಂಗೆ ತಗೊಂಡು ನಿಂತುಕೊಂಡ್ರು ಅಂತಂದ್ರೆ, ಅವ್ರು ಕನ್ನಂಬಾಡಿ ಕಟ್ಟಿ ಕೊಟ್ಟರು, ನೀರನ್ನು ಉಳಿಸಿ ಕೊಟ್ಟರು. ನಾವು ನೀರು ಸಿಗಲಿಲ್ಲ ಅಂತ ಬೆಂಕಿ ಹಚ್ಚೋದು ಕಲ್ತಿದ್ದೀವಿ ಹೊರತು ಆ ನೀರನ್ನು ಸರಿಯಾಗಿ ಕಾಪಾಡಿಕೊಳ್ಳೋ ಯೋಜನೆ ಮಾತ್ರ ಕಲಿತಿಲ್ಲ. ವಿಶ್ವೇಶ್ವರಯ್ಯನವರು ಹೊಸದನ್ನು ಮಾಡೋದು ಹೇಳ್ಕೊಟ್ಟು ನಾವು ಹೊಸದನ್ನ ಕಂಟಿನ್ಯೂ ಮಾಡೋ ಯೋಗ್ಯತೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಯಾವ ಪರಿ ದುರಂತ ಇರ್ಬೋದು ಅಂತ. ಆದ್ರೆ ನನಗನ್ಸೋದು ಭಾರತೀಯ ಚಿಂತನೆಯಿಂದ ಸಿಕ್ಕಾಪಟ್ಟೆ ದೂರ ಬಂದಿದೆ. ನನ್ನ ನೆಚ್ಚಿನ ಮಿತ್ರರು, ನನ್ನ ಭಾರತ ಎಂತ ರಾಷ್ಟ್ರ ಅಂತಂದ್ರೆ ನನಗೆ ಇವರು ಭಾರತದ ಕುರಿತು ಅಂದ್ರೆ ಹಾಡು ಹೇಳಬೇಕಾದಾಗ ರೋಮಾಂಚನ ಅನ್ನಿಸ್ತಿಲ್ವಾ? ಹೇ ಭಾರತ, ಏನು ಅದ್ಭುತವಾದ ರಾಷ್ಟ್ರ ನೀನು. ಯಾಕೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಭಾರತವನ್ನು ಕಂಡಾಗ ನತಮಸ್ತಕವಾಗ್ತವೆ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಥಾಮಸ್ ಮನ್ರೋ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಈ ದೇಶಕ್ಕೆ ಬಂದ. ಈ ದೇಶದ ಎಜುಕೇಶನ್ ಸ್ಟ್ರೀಮ್ ಅನ್ನು ಅಧ್ಯಯನ ಮಾಡಬೇಕು ಅಂತ ಇಲ್ಲಿರುವಂತ ಗವರ್ನರ್ಗಳಿಗೆ ಪತ್ರ ಬರೆದು, ಗವರ್ನರ್ನ ಮೂಲಕ ಎಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಪತ್ರ ಬರೆದ. ಅವನು ಎಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಕೊಟ್ಟಂತ ರಿಪೋರ್ಟ್ ನ ಆಧಾರದ ಮೇಲೆ ಈ ದೇಶದ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಹೇಳ್ತಾನೆ. ಭಾರತದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಒಂದರಲ್ಲೇ ಹೆಚ್ಚು ಕಡಿಮೆ 1 ಲಕ್ಷ ಸ್ಕೂಲ್ಗಳಿವೆ.
ಮದ್ರಾಸ್ ಪ್ರೆಸಿಡೆನ್ಸಿ ಒಂದರಲ್ಲೇ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಗಳು ಸಾವಿರಾರು ಇವೆ. ಭಾರತದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಹಳ್ಳಿಗೊಂದು ಶಾಲೆ ಇತ್ತು, ಬರೀ ಶಾಲೆ ಮಾತ್ರ ಅಲ್ಲ, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಗಳಿತ್ತು. ಯಾವ ತರದ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಗಳು ಗೊತ್ತಾ? ಈ ದೇಶದ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಧ್ಯಯನ ಮಾಡಬೇಕು ಅಂತ ಜಗತ್ತಿನ 98 ರಾಷ್ಟ್ರಗಳ ಜನ ಧಾವಿಸಿ ಬರ್ತಾ ಇದ್ರು. ಕನಿಷ್ಠ ಪಕ್ಷ 98 ರಾಷ್ಟ್ರಗಳ ಜನ. ನಾನು ಮೊನ್ನೆ ತಾನೇ ಆರ್ಟಿಕಲ್ ಬರೀಬೇಕಾದ್ರೆ ಯಾವುದೊಂದು ಪುಸ್ತಕವನ್ನು ಓದ್ತಾ ಇದ್ದೆ. ವಿಕ್ರಮಶಿಲಾದ ಒಂದು ಯೂನಿವರ್ಸಿಟಿ ಇತ್ತು. ನೀವು ಇವತ್ತು ಬಿಲೀವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಾನು ಹೇಳಿದ್ರೆ ನಂಬಲ್ಲ ನೀವು. ವಿಕ್ರಮಶಿಲಾದ ಒಂದು ಯೂನಿವರ್ಸಿಟಿ ಇತ್ತು. ಆ ಯೂನಿವರ್ಸಿಟಿಯ ಗೇಟ್ ಒಳಗೆ ಎಂಟರ್ ಆದ್ರೆ 6 ದೊಡ್ಡ ಕಾಲೇಜುಗಳಿಗೆ ಗೇಟ್ಸ್ ಇತ್ತು. ಆ ಗೇಟಿಗೆ ಎಂಟ್ರಿ ಇರ್ತಿರ್ಲಿಲ್ಲ. ಆ ಗೇಟಿಗೆ ಎಂಟ್ರಿ ಕೊಡಬೇಕು ಅಂತಂದ್ರೆ ನಾವು ಹೇಗೆ ವಾಚ್ಮನ್ ನಿಲ್ಲಿಸಿದ್ದೀವೋ ಹಾಗೆ ಆ ವಿಕ್ರಮಶಿಲಾದ ಕಾಲೇಜುಗಳಲ್ಲಿ ವಾಚ್ಮನ್ ನಿಂತಿರ್ತಿದ್ರು. ಆದ್ರೆ ವಾಚ್ಮನ್ ಅಂತ ಕರೀತಿರ್ಲಿರುವಂತವರನ್ನ ದ್ವಾರ ಪಂಡಿತರು ಅಂತ ಕರೀತಿದ್ರು. ಯಾಕೆ ದ್ವಾರ ಪಂಡಿತರು ಗೊತ್ತೇನು? ಈ ದ್ವಾರ ಪಂಡಿತರು ಎಂಟ್ರೆನ್ಸ್ ಟೆಸ್ಟ್ ನಡೀತಾ ಇದ್ದಿದ್ದು ಪ್ರಿನ್ಸಿಪಲ್ ಚೇಂಬರ್ ಅಲ್ಲ, ದ್ವಾರ ಪಂಡಿತರ ಬಾಗಿಲಲ್ಲಿ ಎಂಟ್ರೆನ್ಸ್ ಟೆಸ್ಟ್ ನಡೀತಾ ಇತ್ತು. ಅವರು ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆದವರು ಮಾತ್ರ ಕಾಲೇಜಿನ ಒಳಗೆ ಬರಲಿಕ್ಕೆ ಸಾಧ್ಯ ಇತ್ತು ಅಂತ ಕೇಳಿದ್ರೆ ಥ್ರಿಲ್ ಆಗದೆ ಇರುತ್ತೆ. 10 ಜನ ಎಂಟ್ರಿ ತಗೋಬೇಕು ಅಂತ ಕಾಲೇಜಿಗೆ ಬಂದ್ರೆ 7 ಜನ ಜನರಲ್ಲೂ 10 ಜನ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಪಟ್ರೆ 7 ಜನ ಫೇಲ್ ಆಗಿ ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದಂತ ಯೂನಿವರ್ಸಿಟಿ ಕಟ್ಟಿದ್ದು ನನ್ನ ಭಾರತ. ಹೇಗಿತ್ತು ಅಂತಂದ್ರೆ ಚೀನಾದ ಯಾತ್ರಿಕ ಇತ್ಸಿಂಗ್ ಭಾರತಕ್ಕೆ ಹೊರಟ ನಿಂತ ವಿಕ್ರಮಶಿಲಾ, ನಲಂದ ಈ ಭಾಗಗಳನ್ನ ಅಧ್ಯಯನ ಮಾಡಬೇಕು ಅಂತ ಅವನಿಗೆ ಗೊತ್ತಿತ್ತು ನನಗೆ ಎಂಟ್ರೆನ್ಸ್ ಸಿಗೋದು ಡೌಟ್ ಇದೆ ಅಂತ. ಏನ್ ಮಾಡಿದಂತೆ ಗೊತ್ತಾ? ಸುಮಾತ್ರಕ್ಕೆ ಬಂದು ಸುಮಾತ್ರದಲ್ಲಿ ಭಾರತದಿಂದ ಹೋದಂತ ಒಬ್ಬ ಪಂಡಿತರ ಹತ್ರ 6-8 ತಿಂಗಳ ಕಾಲ ಅಧ್ಯಯನ ಮಾಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಪ್ರಿಪೇರ್ ಮಾಡಿಕೊಂಡು ಈ ಯೂನಿವರ್ಸಿಟಿಗೆ ಬಂದು ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಮಾಡಿಕೊಂಡು ಆ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ ಯೂನಿವರ್ಸಿಟಿಯ ಕುರಿತಂತೆ ಇತ್ಸಿಂಗು ಹ್ಯೂಯನ್ ಸಾಂಗ್ ಎಲ್ಲ ಬರೀತಾರೆ ಅಂದ್ರೆ ಎಂತ ಅದ್ಭುತವಾದ ಶಿಕ್ಷಣ ವ್ಯವಸ್ಥೆ ನಿರ್ಮಾಣ ಮಾಡಿದ್ವಿ. ಇವತ್ತು ದೊಡ್ಡ ದೊಡ್ಡ ಲ್ಯಾಬೊರೇಟರಿಗಳಲ್ಲಿ ಕೂತ್ಕೊಂಡು ಯಾವುದನ್ನ ನಾವು ಸರಿ ಅಂತ ಟಿಕ್ ಮಾಡ್ಲಿಕ್ಕೋಸ್ಕರ ಒದ್ದಾಡ್ತಿದ್ವೋ ಅವತ್ತು ಈ ದೇಶದ ಋಷಿಗಳು ಕೂತ ಜಾಗದಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಹೆಂಗಾಗ್ತಿತ್ತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಿ? ಆರ್ಯಭಟ ತನ್ನ ಮನೆಯಲ್ಲಿ ಕುಳಿತುಕೊಂಡು ಹಗಲು ರಾತ್ರಿ ಆಕಾಶವನ್ನ ನೋಡ್ತಾ ಸೂರ್ಯನ ಸುತ್ತಲೂ ಭೂಮಿ ಸುತ್ತಾ ಇದೆ ಅಂತ ಹೇಳಿದ್ರಂತೆ ಅಂದ್ರೆ ತಾನು 5 ಗ್ರಹಗಳ ಕುರಿತಂತೆ ನಿಖರವಾದ ಮಾಹಿತಿಯನ್ನು ಕೊಡ್ತಾನೆ. ಯಾವ ಗ್ರಹಗಳ ತೂಕ ಎಷ್ಟಿದೆ ಅಂತ ಹೇಳ್ತಾನೆ. ಹೇಗೆ ಸಾಧ್ಯ ಆಯಿತು? ಇವತ್ತು ದಯಾನಂದ ಸಾಗರ್ ಕಾಲೇಜಿಗೆ ನೀವು ಎಂಟ್ರಿ ತಗೋಬೇಕು ಅಂತಾದ್ರೆ ನೀವು ಕೂತ್ಕೊಂಡು ಏನ್ ನೋಡ್ತೀರಿ ಗೊತ್ತೇನು? ದಯಾನಂದ ಸಾಗರ್ ಕಾಲೇಜಿನ ಕ್ಯಾಂಪಸ್ ಹೇಗಿದೆ ಅಂತ ಪಾಯಿಂಟ್ 1. ಎರಡನೇದು ಲ್ಯಾಬೊರೇಟರಿ ಚೆನ್ನಾಗಿದೆಯಾ ಅಂತ, ಮೂರನೇದು ಪ್ಲೇಸ್ಮೆಂಟ್ಸ್ ಇದೆಯಾ ಅಂತ. ಇದು ನಾನು ಆಮೇಲೆ ಬರ್ತೀನಿ ಆ ವಿಚಾರಕ್ಕೆ. ಆದ್ರೆ ಲ್ಯಾಬೊರೇಟರಿ ಚೆನ್ನಾಗಿದೆಯಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಆರ್ಯಭಟ ಎನ್ನುವಂತ ಪುಣ್ಯಾತ್ಮ ತನ್ನ ಮನೆಯಲ್ಲಿ ಕೂತ್ಕೊಂಡು ಆಕಾಶ ಕಾಯಗಳನ್ನು ನೋಡಿ ಅದರ ತೂಕವನ್ನ ಲೆಕ್ಕಾಚಾರವಾಗಿ ಇವತ್ತಿನ ದಿನಮಾನಕ್ಕೆ ಪ್ರಿಸೈಸ್ ಆಗಿ ಹೇಳಬೇಕಾದ್ರೆ ಯಾವ ಲ್ಯಾಬ್ ಇತ್ತು ಅವನ ಹತ್ರ? ನಾನು ಗಂಭೀರವಾದ ವಿಚಾರ ನಿಮ್ಮ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ ಮಿತ್ರರೇ. ಅವನ ಹತ್ರ ಲ್ಯಾಬೊರೇಟರಿ ಹೊರಗಡೆ ಇರಲಿಲ್ಲ, ಒಳಗಡೆ ಒಂದು ಲ್ಯಾಬೊರೇಟರಿ ಇಟ್ಕೊಂಡಿದ್ದ. ಆ ಲ್ಯಾಬೊರೇಟರಿಯಿಂದ ನೀಟಾಗಿ ಮೇಂಟೈನ್ ಮಾಡೋದು ಅವತ್ತು ಆರ್ಯಭಟನಿಗೂ ಗೊತ್ತಿತ್ತು, ಭಾಸ್ಕರಾಚಾರ್ಯನಿಗೂ ಗೊತ್ತಿತ್ತು, ವಿಶ್ವೇಶ್ವರಯ್ಯನವರಿಗೂ ಗೊತ್ತಿತ್ತು. ಹೀಗಾಗಿ ಆ ಲ್ಯಾಬೊರೇಟರಿ ಕೆಲಸ ಮಾಡಿದವರೆಲ್ಲ ಹೈಲೀಟಲ್ಲಿ ಇದ್ದಾರೆ. ನಾವು ಈ ಲ್ಯಾಬೊರೇಟರಿ ಕೂತ್ಕೊಂಡು ಇನ್ನೂ ಫೈಟ್ ಮಾಡ್ತಾ ಇದ್ದೀವಿ. ಈ ಲ್ಯಾಬೊರೇಟರಿ ಸರಿ ಮಾಡ್ಕೊಳ್ಳೋವರೆಗೂ ಹೊರಗಡೆ ಲ್ಯಾಬೊರೇಟರಿ ಏನು ಜನರೇಟ್ ಆಗಲ್ಲ ಅಂತ ಗೊತ್ತಿಲ್ಲ. ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಸುಮ್ಮನೆ ಹೇಳ್ತೀನಿ ಕೇಳಿ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಕೆಲವು ಸಬ್ಜೆಕ್ಟು ಪ್ರಾಮಾಣಿಕವಾಗಿ ಹೇಳ್ತೀನಿ ಕ್ಲಾಸಿಗೆ ಹೋದಾಗೂ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ನಾನು ಓದಿ ಕೂತ್ಕೋತಿದ್ನಲ್ಲ, ಕಾನ್ಸೆಪ್ಟ್ಸ್ ಎಲ್ಲ ಹಂಗೆ ತಲೆ ಹೋಗ್ತಿತ್ತು. ನಾನು ಅನ್ಕೊಳ್ತಿದ್ದೆ 3 ತಿಂಗಳು ಮುಂಚೆ ಇದು ಅರ್ಥ ಆಗಿದೆ ಯಾಕೆ ಚೆನ್ನಾಗಿರ್ತಿತ್ತು ಅಂತ. ಅರ್ಥನೇ ಆಗ್ತಿರ್ಲಿಲ್ಲ. ಎಕ್ಸಾಮಿನೇಷನ್ ಟೈಮ್ನಲ್ಲಿ ಯಾಕೆ ಅರ್ಥ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತು ಅಂತಂದ್ರೆ ಇವೆಲ್ಲ ಓದಿದ ಮೇಲೆ ಗೊತ್ತಾಯ್ತು. ಎಕ್ಸಾಮಿನೇಷನ್ ಟೈಮಲ್ಲಿ ಮನಸ್ಸು ಅದನ್ನು ಬಿಟ್ಟರೆ ಬೇರೆ ಯೋಚನೆ ಮಾಡ್ತಿರಲ್ಲ. ಹೀಗಾಗಿ ಎಲ್ಲಾ ಕಾನ್ಸೆಪ್ಟ್ಗಳು ಸರಸರ ಅರ್ಥ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ಪ್ರಾಬ್ಲಮ್ ತಗೊಂಡು ಮುಂದೆ ಕೂತಿರ್ತೀವಿ, ಎಷ್ಟಾದ್ರೂ ಅರ್ಥ ಆಗಲ್ಲ, ಎಷ್ಟಾದ್ರೂ ಸಾಲ್ವ್ ಆಗಲ್ಲ. ಯಾವುದೋ ಒಂದು ಮೊಮೆಂಟ್ ನಲ್ಲಿ ಎಷ್ಟು ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ ಅಂತಂದ್ರೆ 2 ದಿನಗಳ ಕಾಲ ಒದ್ದಾಡಿರುವ ಪ್ರಾಬ್ಲಮ್ಗೆ 1 ಕ್ಷಣದಲ್ಲಿ ಆನ್ಸರ್ ಎಲ್ಲಿಂದ ಬಂತು? ಒಳಗಿಂದ ಜನರೇಟ್ ಆಯಿತು. ಆದ್ರೆ ದುರ್ದೈವ, ಈ ದೇಶದಲ್ಲಿ ಆಕ್ರಮಣಗಳ ಮೇಲೆ ಆಕ್ರಮಣ ಆದ ನಂತರ ಒಳಗಿಂದ ಜನರೇಟ್ ಆಗುವಂತಹ ಚಿಂತನೆಯನ್ನು ಬಿಟ್ಟಿವಿ. ಹೊರಗಡೆಯಿಂದ ಎಲ್ಲ ಕನೆಕ್ಟ್ ಮಾಡ್ಲಿಕ್ಕೆ ಕೂತ್ಕೊಂಡಲ್ಲ, ನಮ್ದೆಲ್ಲ ಶಿಕ್ಷಣ ಪದ್ಧತಿ ಹಾಳು. ನಾನು ತುಂಬಾ ಯೋಚನೆ ಮಾಡ್ತೀನಿ, ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಗೊತ್ತೇನು? ಇದೆಲ್ಲ ತುಂಬಾ ಗಂಭೀರವಾದ ವಿಷಯ ಅನ್ಸ್ಬೋದಾದ್ರೆ ತುಂಬಾ ಸೀರಿಯಸ್ ಆಗಿ ನಾವು ಹೇಳೋ ವಿಚಾರಗಳನ್ನು ಯೋಚನೆ ಮಾಡಿ ಒಬ್ಬರಿದ್ದಾದ್ರೂ ವಿಶ್ವೇಶ್ವರಯ್ಯನ ಗೆದ್ದು ಬರಲೇಬೇಕು, ಇದರೊಳಗೆ ಅನುಮಾನ ಇಲ್ಲ. ಆ ದಿಕ್ಕಲ್ಲಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಭಾರತ ಹೇಳಿದ್ದೇನು ಅಂತಂದ್ರೆ ಹೊರಗಡೆ ಏನಿದೆ
ನೀನು ಯಾರು ನನಗೆ ಗೊತ್ತು. ಭಾರತದ ಮೊದಲನೇ ಪ್ರಶ್ನೆ ಎಲ್ಲರೂ ಕೇಳೋದು ನಾನು ಯಾರು ಅಂತ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಯೋಚನೆ ಮಾಡಿದ್ರೆ, ನಾನು ಯಾರು, ನಾನು ಎಲ್ಲಿಂದ ಬಂದೆ ಅನ್ನೋ ಪ್ರಶ್ನೆ ನನಗೂ ಕೆಲವೊಂದ್ಸಲ ಕಾಡಲು ಶುರುವಾದ ಗಾಬರಿ ಆಗ್ಬಿಡುತ್ತೆ. ಯಾವ್ದಾದ್ರು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಎಲ್ಲಿಂದ ಬಂದೆ ಅಂತ ನೀವು ಯೋಚನೆ ಮಾಡಿ. ನಾನು ಇಂಜಿನಿಯರಿಂಗ್ ಮುಗಿಸೋಕ್ಕಿಂತ ಮುಂಚೆ ಯಾವ್ದೋ ಕಾಲೇಜ್ನಲ್ಲಿದ್ದೆ, ಅಲ್ಲಿಗಿಂತ ಮುಂಚೆ PU ಕಾಲೇಜ್ನಲ್ಲಿದ್ದೆ, ಅಲ್ಲಿಗಿಂತ ಮುಂಚೆ ಹೈಸ್ಕೂಲು, ಪ್ರೈಮರಿ, ಅಲ್ಲಿಗಿಂತ ಮುಂಚೆ ಅಮ್ಮನ ತೊಡೆ ಮೇಲೆ, ಅಮ್ಮನ ತೊಡೆಗಿಂತ ಮುಂಚೆ ಅಮ್ಮನ ಗರ್ಭದಲ್ಲಿದ್ದೆ. ಈ ಬಡ ದೇಹ, ಇಷ್ಟು ದೊಡ್ಡ ದೇಹ, ಅಮ್ಮನ ಗರ್ಭದಿಂದ ಹೊರಗೆ ಬಂದಿದ್ದಾಗ ಶಾಕ್ ಮುಂದಿನ ಯೋಚನೆ ಮಾಡ್ತಾ ಕೂತಾಗ, ಅಮ್ಮನ ಗರ್ಭದಿಂದ ಹೊರಗೆ ಬರುವಾಗ ನಾನು ಯೋನಿಯಲ್ಲಿದ್ದೆ ಅಂತ ನಾನು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಮೈ ಗಾಡ್, ನಾನು ಅನ್ನುವಂತ ಈ ಚಕ್ರವರ್ತಿ ಸೂಲಿಬೆಲೆ ಅಮ್ಮನ ಯೋನಿಯಿಂದ ಅಮ್ಮನ ಗರ್ಭಕ್ಕೆ ಹೋಗೋಕ್ಕಿಂತ ಮುಂಚೆ ತಂದೆಯ ಸ್ಪರ್ನೊಳಗಿದ್ದಲ್ಲ ಅಂತ ಕೇಳಿದಾಗ ನನಗೆ ಈಗ ಅನ್ಸುತ್ತೆ, ಮೈ ಗಾಡ್, ನಾನು ಅಲ್ಲಿದ್ದವನ. ನಾನೊಬ್ಬನೇ ಅಲ್ಲ, ನೀವೆಲ್ಲರೂ ಅಲ್ಲಿಂದಲೇ ಬಂದಿದ್ದು. ಯೋಚನೆ ಮಾಡಿ, ಈಗ ಯಾವುದು ಅತ್ಯಂತ ಸೂಕ್ಷ್ಮವೋ, ಯಾವುದು ಕಣ್ಣಿಗೂ ಕಾಣೋದಿಲ್ವೋ ಅಲ್ಲಿಂದ ನಾನು ಇವತ್ತು ಹಿಂಗಾಗಿ ನಿಂತಿದ್ದೀನಿ ಅಂತಂದ್ರೆ ಅಲ್ಲಿದ್ದೀನಿ ಏನದು? ಈಗ ನೆಕ್ಸ್ಟ್ ಯೋಚನೆ ಮಾಡಿ, ಭಾರತ ಕೇಳಿದ ಪ್ರಶ್ನೆ ನಾನು ಎಲ್ಲಿಂದ ಬಂದೆ, ನೆಕ್ಸ್ಟ್ ಕೇಳುತ್ತೆ ನಾನು ತೀರ್ಕೊಂಡ ನಂತರ ಎಲ್ಲಿ ಹೋಗ್ತೀನಿ, ಅದು ಉತ್ತರ ಕೊಡ್ತು ಈ ದೇಶದಲ್ಲಿ ಸುಳ್ಳಿಗಳು. ನೀವೇ ಯೋಚನೆ ಮಾಡಿ, ಸತ್ತ ನಂತರ ಸುಟ್ಟು ಬಿಡ್ತಾರೆ, ಸುಟ್ಟಿರುವ ನಾವು ಆವಿಯ ಹೋಗ್ತೀನಿ, ಇದರೊಳಗೆ ಒಂದಾಗ್ಬಿಡ್ತೀನಿ, ಮತ್ತೆ ನಾನು ಅದೇ ರೀತಿ ಶಕ್ತಿಯಾಗಿ ನನ್ನ ತಂದೆಯೊಳಗೆ ಸೇರ್ಕೊಳ್ತೀನಿ, ಮತ್ತೆ ಆ ಮೂಲಕ ಬರ್ತೀನಿ. ನಾನು ಎಲ್ಲಿದ್ದೀನಿ? ಈ ಪ್ರಶ್ನೆ ಕೇಳ್ತಾ ಭಾರತ ಹೇಳಿತು, ಈ ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ಲಿಕ್ಕೆ ಶುರು ಮಾಡು. ಯಾವುದು ಗೌರವದಲ್ಲಿದೆಯೋ, ಯಾವುದು ದೊಡ್ಡದರಲ್ಲಿದೆಯೋ, ಅದು ಸೂಕ್ಷ್ಮದಲ್ಲಿದೆ. ಅದು ಗೊತ್ತಾಗ್ಬಿಟ್ರೆ ಕೂತ ಜಾಗದಲ್ಲಿ ಜಗತ್ತಿನ ಎಲ್ಲಾ ಕಾನ್ಸೆಪ್ಟ್ಗಳು ನಿನ್ನ ಎದುರಿಗೆ ಅನಾವರಣಗೊಂಡು ಬಿಡ್ತವೆ ಅಂತ ಹೇಳ್ತೀವಿ. ಸುಂದರವಾಗಿದೆ, ಗೊತ್ತಿಲ್ಲ. ಹುಡುಗ ಅಪ್ಪಿ ಕೇಳ, ಅವನು 14 ವರ್ಷ ಅಧ್ಯಯನ ಮಾಡ್ಕೊಂಡು ಬಂದವನು, ಅವನು 14 ವರ್ಷ ಅಧ್ಯಯನ ಮುಗಿಸ್ಕೊಂಡು ಅಪ್ಪನ ಎದುರುಗಡೆ ನಿಂತ ಅಪ್ಪನಿಗೆ ನಾನು ನಮಸ್ಕಾರ ಮಾಡ್ಬೇಕು, ನಮ್ಮ ಅಪ್ಪ ನನಗೆ ನಮಸ್ಕಾರ ಮಾಡಬೇಕು ಅಂತ ಟೆನ್ಷನ್ ಇತ್ತು. 10,000 ವರ್ಷಗಳ ಹಿಂದಿನ ಘಟನೆ. ನಮ್ಮಲ್ಲಿ ಅನೇಕ ಇದೆ. ನಮ್ಮಮ್ಮ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದಿರ್ತಾರೆ, ನಾನು BE ಓದ್ತಾ ಇರ್ತೀನಿ. ನಮ್ಮಮ್ಮ ಏನಕ್ಕೂ ಲಾಯಕ್ಕಿಲ್ಲರು ಅಂತ ನೆನ್ಪಿಟ್ಕೊಳ್ಳಿ. ನಮ್ಮಮ್ಮ ಏನಕ್ಕೂ ಲಾಯಕ್ಕಿಲ್ಲ ಅಂತ ನಾವು ತಿಳ್ಕೊಂಡ್ರು ಕೂಡ ಆಕೆಗಿರುವ ಅನುಭವದ ಜ್ಞಾನದ 1% ನಮ್ಗೆ ಯಾರು ಇಲ್ಲ ಅನ್ನುವ ಸಾಮಾನ್ಯ ಜ್ಞಾನದ ಕಲ್ಪನೆ ನಮ್ಗೆ ಯಾವತ್ತೂ ಇರಬೇಕು. ಅವತ್ತು 10,000 ವರ್ಷಗಳಿಂದ ಈ ಪ್ರಾಬ್ಲಮ್ ಇತ್ತು. ಹುಡುಗ ಅಪ್ಪನಿದ್ರೆ ನಿಂತ್ಕೊಂಡ, 14 ವರ್ಷದ ಅಧ್ಯಯನ ಮುಗಿಸಿ ಅಪ್ಪ ಹುಡುಗನ್ ನೋಡಿದ್ರು, ದುರಹಂಕಾರ ಬಂದಿದೆಯಲ್ಲ ಅಂತ ಹುಡುಗನ್ ಕೇಳಿದ್ರು. ಎಂತ ಪ್ರಶ್ನೆ ಗೊತ್ತಾ? ಮಗು, ಯಾವುದನ್ನು ತಿಳ್ಕೊಂಡ್ಮೇಲೆ ಜಗತ್ತಲ್ಲಿ ಇನ್ನೇನು ತಿಳ್ಕೊಳ್ಳೋ ಅಗತ್ಯ ಇಲ್ವೋ ಅದನ್ನು ತಿಳ್ಕೊಂಡು ಬಂದಿದ್ಯಾ ಅಂತ ಕೇಳಿ. ಹುಡುಗ ಗಾಬರಿಯಾಗಿ ದವಾರದ ಅಪ್ಪನ ಕಾಲಿಗೆ ಬಿದ್ದು, ನಂಗೆ ಹೇಳ್ಕೊಟ್ಟೇ ಇಲ್ಲ, ನಿಂಗೆ ಗೊತ್ತಿರ್ಬೋದು, ಪ್ಲೀಸ್ ನೀವು ಹೇಳ್ಕೊಡಪ್ಪ ಅಂತ. ಅಪ್ಪ ಹೇಳಿದ್ರು, ನಿಮ್ಗೆ ಹೇಳ್ಕೊಡ್ಲಿಲ್ಲ ಅಲ್ಲ, ತಿಳಿಯೋ ವ್ಯವಧಾನ ಶುದ್ಧಿ ನಿನ್ ಕೊರತೆ ಇತ್ತು, ಅದಕ್ಕೆ ಗೊತ್ತಾಗಲಿಲ್ಲ. ನಿನ್ನನ್ನ ನೀನು ತಿಳ್ಕೊಂಡ್ರೆ ಜಗತ್ತಿನಲ್ಲಿ ಎಲ್ಲವೂ ತಿಳ್ಕೊಂಡಂತೆ. ಬಹಳ ಚೆನ್ನಾಗಿರುವಂತ ಆನ್ಸರ್ ಇದೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ನನಗೂ ಅರ್ಥ ಆಗಿಲ್ಲ ಏನಂಗಂದ್ರೆ ಅಂತ. ಇನ್ನೂ ಅರ್ಥನೇ ಓದೋದು, ಏನ್ ಅರ್ಥ ಆಯ್ತು ಅಂತ ಗೊತ್ತಾಗಿಲ್ಲ. ಕೊನೆಗೆ ಆ ಹುಡುಗ ಏನು ಗೊತ್ತಾಗಿಲ್ಲ ಅಂತ ಕೇಳಿದ್ರೆ ಅಪ್ಪ ಹೇಳಿದ್ರು, ಒಂದು ಆಲದ ಬೀಜ ತಗೊಂಡ್ ಬಾ. ನನ್ನ ಲೈಫ್ ನಲ್ಲಿ ನನ್ನ ಬದಲಾಯಿಸಿದ ಉಪನಿಷತ್ತಿನ ಒಂದು ಘಟನೆ ಇದು. ಆಲದ ಮರದ ಬೀಜ ತಗೊಂಡ್ ಬಾ ಅಂತ ಕಳಿಸಿದ್ರು. ದೊಡ್ಡ ಆಲದ ಮರ, ಪುಟ್ಟ ಬೀಜ ಅದರದ್ದು. ಹುಡುಗ ತಗೊಂಡ್ ಬಂದು ಅಪ್ಪ ಹೇಳಿದ್ರು ಬೀಜ ಒಡೆದು ನೋಡು ಅಂತ. ಹುಡುಗ ಒಡೆದ. ಏನಿದೆ ಹೇಳು ಅಂತ ಅಪ್ಪನ ಕೇಳಿದ್ರೆ, ಅಪ್ಪ ಕೇಳಿದ್ರೆ ಹುಡುಗ ಅಂದ್ರೆ ಖಾಲಿ ಇದೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. 10,000 ವರ್ಷಗಳ ಹಿಂದೆ ಭಾರತದ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಿದ್ದ ರೀತಿ ಬೀಜಗಳಿಗೆ ಖಾಲಿ ಇದೆ ಅಂದ ತಕ್ಷಣ ಅಪ್ಪ ಹೇಳಿದ್ರು, ಮಗು, ಈ ಬೀಜ ಖಾಲಿಯಾಗಿರುವಂತ ಈ ಬೀಜದಿಂದ ಇಷ್ಟು ದೊಡ್ಡ ಆಲದ ಮರ ಹೇಗೆ ಬಂತು ಅಂತ ಸ್ವಲ್ಪ ಯೋಚನೆ ಮಾಡುವ. ಹುಡುಗ ಯೋಚನೆ ಮಾಡ್ತಿರುವಾಗ ಅಪ್ಪ ಹೇಳಿದ್ರು, ಅದೇ ಖಾಲಿಯಾಗಿರುವ ವಸ್ತುವಿನಿಂದ ನೀನು ಕೂಡ ಬಂದಿದ್ಯಾ, ನೆನ್ಪಿಟ್ಕೋ. ಈ ಖಾಲಿ ಏನು ಅಂತ ತಿಳ್ಕೊಂಡ್ರೆ ಜಗತ್ತೆಲ್ಲ ನಿನ್ನ ಮುಂದೆ ಹಂಗಂಗೆ ಅನಾವರಣಗೊಂಡು ನಿಂತು ಬಿಡುತ್ತೆ. ನಿನ್ನ ಮನಸ್ಸು ಆ ದಿಕ್ಕಿನ ಕಡೆ ನಡೀಲಿ ಅಂತ ಯಾವಾಗ ಹೇಳಿದ್ರು, ಹುಡುಗ ಅಪ್ಪನ ಎದುರಿಗೆ ನತಮಸ್ತನಾಗಿ ತನ್ಪಾಗಿ ತಾನು ಅಧ್ಯಯನಕ್ಕೆ ಅಂತ ಹೊರಟುಬಿಟ್ಟ. ಅವನು ಕಂಡುಕೊಂಡ ಸತ್ಯಗಳನ್ನೆಲ್ಲ ಜಗತ್ತಿನ ಮುಂದೆ ಇಡ್ತಾ ಹೋಗಲ್ಲ. ಇದು ಅತ್ಯಂತ ಶ್ರೇಷ್ಠವಾದ ಸಂಗತಿ. ಆದ್ರೆ ದುರ್ದೈವ ಏನಾಯ್ತು ಅಂತಂದ್ರೆ, ಈ ತರದ ಆಲೋಚನೆಗಳನ್ನೆಲ್ಲ ಬದಿಗಿಟ್ಟು ಮೂಲೆಗೆ ತಳ್ಳಿ ಹೊರಗಡೆಯಿಂದ ಸಿಗೋದನ್ನೆಲ್ಲ ತುಂಬಿಕೊಂಡು ನಮ್ಮ ತಲೆಯನ್ನ ಒಂದು ರೈಟ್ ನಡೆಸುವಂತ ಜಾಗ ಮಾಡಿಬಿಟ್ಟು ಸುಮ್ಮನೆ ಕೇಳೋಡಿ. ನಮ್ಮ ಹುಡುಗರಿಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಬೇಕು ನೀವು, ಸರ್ ವಿಶ್ವೇಶ್ವರಯ್ಯ ಇವ್ರ ಬಗ್ಗೆ ಏನಾದ್ರು ಹೇಳಿ, ತಕ್ಷಣ ತೆಗೆಯಲ್ಲಿ ಹೋಗುದು ಅಂತ ಗೂಗಲ್ ಸರ್ಚು ಎಂ ವಿಶ್ವೇಶ್ವರಯ್ಯ, ಅಲ್ಲಿ ಹೋಗಿ ವಿಕಿಪೀಡಿಯಾ ಒಂದ್ಸಲ ತೆಗೆದು ನೋಡಿದ್ರೆ ಸಮಾಧಾನ ಅಂತ. ನಾನು ಅನೇಕ ಹುಡುಗರನ್ನ ವಿಕಿಪೀಡಿಯಾ ಹುಡುಗರು ಅಂತಾನೆ ಕರೆಯೋರು. ನೀವು ಏನೇ ಪ್ರಶ್ನೆ ಕೇಳಿ ಇಮಿಡಿಯೇಟ್ ಆನ್ಸರ್ ಮಾಡ್ತಾ ಇರೋದು, ಆನ್ಸರ್ ಹೇಳಿದ್ರೆ ಬರ್ತದೆ ವಿಕಿಪೀಡಿಯಾ ಅಂತ. ಅವ್ನು ಒಂದು ಸಲ ಆನ್ಸರ್ ನೋಡಿದ್ದು, ಎರಡನೇ ಸಲ ಅವನಿಗೆ ನೆನಪಿರಲ್ಲ. ಯಾಕೆ ಅಂತ
ಹಾಸ್ಟೆಲ್ ಇದ್ದೆ ಅವಾಗ. ನಾನು ತುಂಬಾ ಸೀನಿಯರ್ ಆಗಿದ್ರಿಂದ ನನಗೆ ಮಾತ್ರ ಯಾವ ರೂಮಿಗೆ ಬೇಕಿದ್ರು ಎಂಟರ್ ಮಾಡುವಂತ ಪರ್ಮಿಷನ್ ಇತ್ತು. ಆ ಹುಡುಗ ಅತ್ಯಂತ ಬಡ ಹುಡುಗ, ಶಿವನಂಜಿ ಹುಡುಗ, ಅವನು ಮೈಸೂರಿನ ಹುಡುಗ. ಅಲ್ಲಿ ಒಂದು ರಾಮಕೃಷ್ಣ ಆಶ್ರಮದಲ್ಲಿ ಓದ್ಕೊಂಡು ಬಂದನು, ಇಲ್ಲಿ ಹಾಸ್ಟೆಲ್ ಇದ್ದ. ಅವನ ರೂಮಲ್ಲಿ ಕೂತಿದ್ದ, ಓದ್ತಾ ಟೇಬಲ್ ಮೇಲೆ ಅವನು ಪುಸ್ತಕ ಇಟ್ಕೊಂಡಿದ್ದಾನೆ. ಅರ್ಧ ಪುಸ್ತಕ ಟೇಬಲ್ ಮೇಲೆ, ಅರ್ಧ ಪುಸ್ತಕ ಅವನ ಎದೆ ಮೇಲೆ. ಹೆಂಗ್ ಕೂತಿದ್ದ ಅಂದ್ರೆ ಕುರ್ಚಿಯ 4 ಕಾಲಗಳಲ್ಲಿ 2 ಕಾಲಗಳಲ್ಲಿ ಆಡಿಸ್ಕೊಂಡು ಕೂತಿದ್ದ. ನಾನು ಹೋದೆ, ಒಳಗೆ ಹೋದ ನೇರವಾಗಿ ಒಂದು ಬೆನ್ನ ಮೇಲೆ ಹೊಡೆದೆ. ಹೊಡೆದ ತಕ್ಷಣ ಗಾಬರಿಯಾಗಿ ಹಿಂತಿರುಗಿದ. ಅವನಿಗೆ ಭಯ ಆಯ್ತು, ನನಗೆ ಗೊತ್ತಾಯ್ತು. ನಾನು ಸೀನಿಯರ್ ಆಗಿದೆ. ಹೇಳ್ದ, ಅಣ್ಣ ಒಂದು ಮ್ಯಾಜಿಕ್ ನಡೀತು. ಹೇಳ್ದ, ಜಾಕ್ ಹಾಕ್ತಿರ್ಬೇಕು ಏನೋ ಹೇಳ್ತಾನೆ ಅಂತ ನಾನು ಅನ್ಕೊಂಡು ಏನ್ ಮ್ಯಾಜಿಕ್ ಒಂದೇ. ಅವರಿಂದ ನಾನು ಈ ಕೂತ್ಕೊಂಡು ಈ ನೋಟ್ಬುಕ್ ಅಲ್ಲಿ ಹಾಕೊಂಡಿದ್ದಾಗ ನೋಟ್ಬುಕ್ ಮೇಲೆ ಒಂದು ಇರುವೆ ಬಂತು. ನನಗೆ ಮ್ಯಾಜಿಕ್ ಏನಂದ್ರೆ ನನ್ನ ನೋಟ್ಬುಕ್ ಮೇಲೆ ಬಹಳ ಸಲ ಅವನ್ನ ಇರುವೆ ಬಂದಾಗ ಈ ಇರುವೆ ಓಡಿಸ್ಲಿಕ್ಕೆ ನನಗೆ ಆಲಸ್ಯ ಅಂತ ಅನಿಸಿ ಕೈ ತೆಗೆದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತ ಇರುವೆ ಮೇಲೆ ಗಾಳಿ ಊದಿದೆ ಅಂತ ನಾನು ವಾಸ ಮಾಡಿದ್ದೀನಿ. ನೀವು ಮಾಡಿರ್ತೀರ ಅದನ್ನ. ನನಗೆ ಅದನ್ನೇ ಮ್ಯಾಜಿಕ್. ಅವನ ಗಾಳಿ ಊದಿದ ತಕ್ಷಣ ಇರುವೆ ಒಂದ್ ಸ್ವಲ್ಪ ಅಲರಾಡ್ತು, ಆಮೇಲೆ ಅಲರಾಟ ನಿಂತ್ಕೊಳ್ತು. ಆಮೇಲೆ ಎಷ್ಟು ಗಾಳಿ ಊದಿದ್ರು ಇರುವೆ ಹಾಗಲಿಲ್ಲ. ಅವನ್ನ ನಾನು ನೋಡಿದ್ದೀನಿ. ಏನ್ ವಿಶೇಷ ಇದರಲ್ಲಿ ಅಂತ ಅವನಿಂದ ನಾನು ಅದೇ ಇರುವೆ ನಿಂತಿರುವಂತ ಕಾಲಿನ ಆಂಗಲ್ ಗಮನಿಸ್ತಾ ಇದ್ದೆ. ಈ ಆಂಗಲ್ ಪಿಲ್ಲರ್ ಹಾಕಿ ಮನೆ ಕಟ್ಟಿದ್ರೆ ಬಿರುಗಾಳಿ ಒಂದು ಮನೆ ಬೀಳಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಂತ. ಆದ್ರೆ ನಾನು ಯಾವತ್ತೂ ಈ ಕಲ್ಪನೆಗಳು ಹೋಗೋದೇ ಇಲ್ಲ. ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಬರೆದಿದ್ದಾರೆ, ಅರ್ಥ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು. ಒಂದು ಎಕ್ಸಾಂಪಲ್ ಕೇಳಿದ್ರೆ ಅಷ್ಟೇ ಅಲ್ಲ. ನೀವು ಯಾವತ್ತೂ ನಿಮ್ಮ ಮನಸ್ಸಿನ ಪ್ರಯೋಗಶಾಲೆಯಲ್ಲಿ ನೀವೆಲ್ಲ ಕಲ್ಪನೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡ್ತೀರಲ್ಲ, ಆ ಹೊಸದೇನೋ ಸಿದ್ಧಿ ಆಗುತ್ತೆ. ಅದರ್ವೈಸ್ ವೆರಿ ಕಾಮನ್. ಆ ಹುಡುಗರಿಗೆ ನಾನು ಎಲ್ಲರೂ ಈ ತರದ ಕಾನ್ಸೆಪ್ಟ್ ನಾನು ಬರೆದಿಟ್ಟಿದ್ರೆ ನಾನು ತೋರಿಸ್ದ. ನಾನು ಹೇಳಿದ್ರೆ ಇಂಜಿನಿಯರಿಂಗ್ ಬರಲಿಕ್ಕೆ ಹೋಗ್ಬೇಡ, ಇಂಜಿನಿಯರಿಂಗ್ ಹೋಗ್ತೋ, ಆದ್ರೆ ಆದ ನಂತರ ನೀನು ಬರಬೇಕಾಗೋದು ಮಾತ್ರ ಬೇಸಿಕ್ ಸೈನ್ಸ್ ಫೀಲ್ಡಿಗೆ ಹೋಗ್ಬೇಕು. ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳ. ಸ್ವಲ್ಪ ದಿನ ಆದ್ಮೇಲೆ ಹೇಳಿದ ನಾನು ಲೆಕ್ಚರರ್ ಆಗಿದ್ದೀನಿ. ಹೇಳಿದ್ರೆ ಯಾಕೆ ಇದು ಮಾಡಬೇಕು? ಯಾಕಂದ್ರೆ ಅವರೊಳಗಿದ್ದಂಥ ಭಾವನೆಗಳೇ ಬೇರೆ, ಅವರೊಳಗಿದ್ದಂಥ ಸಂಶೋಧನೆಗೆ ತುಡಿತ ಬೇರೆ. ನಾನು ಅದನ್ನ ಕೇಳಿ ಯಾಕೆ ಹಿಂಗೆ ಮಾಡಿದೆ ಅಂತಂದ್ರೆ ಬಡತನ ತುಂಬಾ ಇದೆ ಅಣ್ಣ, ಅರ್ಜೆಂಟ್ ಕೆಲಸ ಬೇಕಿತ್ತು ನನಗೆ ಅಂತ. ಆದ್ರೆ 2 ವರ್ಷ ಅವನಲ್ಲಿ ಫೋನ್ ಮಾಡಿ ಹೇಳ್ದ, ಕೆಲಸ ಬಿಟ್ಟೆ ಅಂತ. ನನಗೆ ವಂಡರ್ಫುಲ್. ಈಗೇನ್ ಮಾಡ್ತಿದ್ಯಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನಾನು ಫೆಲೋ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ ತಕ್ಷಣ ಬಹಳ ಖುಷಿ ಆಯ್ತು. 2 ವರ್ಷದ ಹಿಂದೆ ಅವಾಗ ನನ್ನ ಹಾಸ್ಟೆಲ್ಗೆ ವಾಪಸ್ ಬಂದ ನನ್ನ ಜೊತೆ ನಿಂತ್ಕೊಂಡು ಹೇಳ್ತಿದ್ದ, ನಾವು ಮ್ಯಾಜಿಕ್ ಆಯ್ತು ಅಂತ. ಮತ್ತೆ ಮ್ಯಾಜಿಕ್ ಯೋಚನೆ ನಾನು ಕೇಳಿದ್ರೆ ಏನ್ ಮ್ಯಾಜಿಕ್ ಆಯ್ತು ಅಂತಂದ್ರೆ, ಈ ವಿಮಾನಗಳು ಹಾರಬೇಕಾದಾಗ ಅದು ವಿಂಡ್ ಶೀಲ್ಡ್. ಆ ವಿಂಡ್ ಶೀಲ್ಡ್ ತುಂಬಾ ಪ್ರಿಸೈಸ್ ಆದ ಲೆಕ್ಕಾಚಾರದಲ್ಲಿ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ತುಂಬಾ ತೊಂದರೆ ಉಂಟು ಮಾಡುತ್ತೆ ಅಂತ ಇಲ್ಲಿಂದ ವಿಂಡ್ ಶೀಲ್ಡ್ ಅನ್ನ ಯುರೋಪಿಗೆ ಕಳಿಸಿ ಅದರ ಸೈಜ್ ಲೆಕ್ಕಾಚಾರ ಪೂರ್ತಿ ಪರ್ಫೆಕ್ಟ್ ಮಾಡ್ಕೊಂಡು ವಾಪಸ್ ತರಿಸ್ಕೊಡ್ತೀವಿ. IISc-ಗೆ ಅದನ್ನು ಕೊಟ್ಟಾಗ ಈ ಹುಡುಗ ನಾನು ಇದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೋದ. ಬಡ ಹುಡುಗ, ತುಂಬಾ ಖರ್ಚು ಮಾಡೋದು ಗೊತ್ತಿಲ್ಲ ಅವನಿಗೆ. ಕಡಿಮೆ ಖರ್ಚಿನಲ್ಲಿ ಅದನ್ನ ಟೆಸ್ಟ್ ಮಾಡುವುದು, ಅದನ್ನ ಹೆಂಗೆ ಕಂಡುಹಿಡಿದ ಅಂತಂದ್ರೆ ಯುರೋಪಿನ ಕಂಪನಿ ಎಷ್ಟು ಪ್ರಿಸೈಸ್ ಮಾಡ್ತಿದ್ದೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಪ್ರಿಸೈಸ್ ಆಗಿ ಒಂದು ಲೆಕ್ಕಾಚಾರ ಮಾಡೋದನ್ನ ಹಿಡಿಯುವಂತ ಒಂದು ಯಂತ್ರವನ್ನ ತಯಾರು ಮಾಡ್ಕೊಂಡು HIL ಕೊಟ್ಟ. ಅವನ ಮುಂದೆ ಚಪ್ಪಾಳೆ ಹೇಳ್ತಿದ್ದ. HIL ಈಗ ತಮ್ಮದೇ ಆಫೀಸ್ ನಲ್ಲಿ ಆ ವಿಂಡ್ಶೀಲ್ಡ್ ಟೆಸ್ಟ್ ಮಾಡ್ತಿದ್ದಾರೆ. ಯುರೋಪಿಗೆ ಕಳಿಸೋದು ಉಳಿತು. ಈಗ ಆ ಹೆಮ್ಮೆ ನನಗಿದೆ. ನಾನು IISc ಕೆಲಸ ಮಾಡಿದೆ ಅಂತ ನನಗೆ ಅನಿಸ್ತು. ವಂಡರ್ಫುಲ್, ಒಳ್ಳೆ ಕೆಲಸ ಮಾಡ್ತೇನೆ. ಈ ಕಾನ್ಸೆಪ್ಟ್ ನಾನು ಬರೆದಿರೋ ಒಂದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಸದ್ಯಕ್ಕೆ ಪ್ರಕಟವಾಗುತ್ತೆ. ನನಗೆ ಎಷ್ಟು ವಿಶ್ವಾಸ ಇದೆ ಅಂತಂದ್ರೆ, ಒಂದು ಈ ಕಾನ್ಸೆಪ್ಟ್ ನೋಡಲು ಬರಬೇಕು, ಅಥವಾ ಮುಂದಿನ ದಿನಗಳಲ್ಲಿ ಈ ಕಾನ್ಸೆಪ್ಟ್ ಅನ್ನು ಬಳಸಿ ಯಾರಾದ್ರೂ ಕಂಡು ಹಿಡಿದ್ರೆ ಅವರಿಗಾದ್ರೂ ನೋಬೆಲ್ ಬರಲೇಬೇಕು ಅಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕುರಿತಂತೆ ಯೋಚನೆ ಮಾಡ್ತಿದ್ದೀನಿ ಅಂತಂದ್ರೆ, ಇದು ಭಾರತದ ಮೈಂಡ್ಸ್ ಆಗಬೇಕು. ನನ್ನ ಹೆಚ್ಚು ನನ್ನ ದೇಶದ ಮೈಂಡ್ಸು ಅದು ಯಾವುದನ್ನು ಆಲೋಚನೆ ಮಾಡಬಾರದನ್ನ ಮಾಡ್ತಾ, ಅಥವಾ ಯಾವುದು ಈಗಿನ ದಿನಕ್ಕೆ ಅಗತ್ಯ ಇಲ್ಲೋ ಅದನ್ನು ಮಾಡ್ತಾ ಕೂತ್ಕೊಳ್ಳಿಕ್ಕೋಸ್ಕರ ಇರುವಂತ ಮೈಂಡ್ ಅಲ್ಲ. ನನ್ನ ದೇಶದ ಮೈಂಡ್ಸು ಹೊಸದನ್ನು ಏನೋ ಮಾಡ್ಲಿಕ್ಕೆ, ಹೊಸದನ್ನು ಉಂಟಾಗ್ಲಿಕ್ಕೋಸ್ಕರ ಬೇಕಾಗಿರುವಂತ ಮೈಂಡ್ಸು. ಮತ್ತು ನನಗೆ 100% ಗ್ಯಾರಂಟಿ ಇದೆ, ಇವತ್ತಿನ ಮಕ್ಕಳಿಗೆ ಸರಿಯಾದ ಏನಾದ್ರು ಕಲ್ಪನೆ ಸಿಕ್ಕರೆ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾರೆ. ಅದರ ದುರ್ದೈವ ಏನು ಗೊತ್ತೇನು? ನಮ್ಮೆಲ್ಲ ಮನೆಗಳಲ್ಲಿ, ನಮ್ಮೆಲ್ಲ ಕಾಲೇಜುಗಳಲ್ಲಿ ನಮ್ಮನ್ನೆಲ್ಲ ಟ್ರೈನ್ ಮಾಡೋದು ಹೆಂಗೆ ಅಂತಂದ್ರೆ, ಮುಗಿದ ತಕ್ಷಣ ಜಾಬ್ ಸಿಕ್ಕಿದ್ರೆ ಸಾಕು. ನಾನು ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ನೋಡ್ತಿರ್ತೀನಿ. ನಾನು ಹೋದಾಗ ಹಾಗೆ ಹೊಂದ್ಕೊಂಡು ಹೋಗಿದ್ದು. ಫಸ್ಟ್ ಇಯರ್ ಹೋಗ್ಬೇಕಾದ್ರೆ ನನ್ನ ಕಲ್ಪನೆ ಹೆಂಗಿತ್ತು ಗೊತ್ತಾ? ಈ ಬಾರಿ ನಾನು 4th ಇಯರ್ ಮುಗಿದೊಳಗೆ ಪ್ರಾಜೆಕ್ಟ್ ಮಾಡಬೇಕು,
ಹೆಂಗಿರ್ಬೇಕು ಅಂತಂದ್ರೆ ಇಡೀ ದೇಶವನ್ನು ನೋಡಬೇಕು ಅಂತ ಬಾರಿ ಬಾರಿ ಕನಸು. ಸೆಕೆಂಡ್ ಇಯರ್ ಮೇಲೆ 50% ಇಳಿದು ಎಜುಕೇಶನ್ ಮುಗಿದ್ರೆ ಸಾಕು, ಮೂರನೇ ಇಯರ್ ಬರಬೇಕು. ನಾವೆಲ್ಲ ಪ್ರಾಜೆಕ್ಟ್ ಎಲ್ಲ ಹಾಕಿ ಏನೇನೋ ತಗೊಂಡು ಏನೋ ಮುಗಿಸಿದ್ರೆ ಸಾಕು, ಎಲ್ಲ ಹೋಗಿ ಪ್ಲೇಸ್ಮೆಂಟ್ ಆಫೀಸರ್ ಸರಿ ಯಾವ ಕಂಪನಿ ಏನ್ ಕಂಪನಿ, ಆ ಕಂಪನಿ ಹೋಗೋದು ನಿಂತೋಯ್ತು ಅಂದ್ರೆ ಅಂತೂ ಕಾಲೇಜ್ ಇಲ್ಲ. ಆ ಕಂಪನಿ ಸರಿಯಾಗಿ ಬರಲಿಲ್ಲ, ಸರಿಯಾಗಿ ಸೆಲೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಕಾಲೇಜ್ ಸರಿಯಾಗಿ ವರ್ಕ್ ಮಾಡಿಲ್ಲ, ಅವ್ರ ಜೊತೆ ವರ್ಕ್ ಮಾಡೋದು ಗೊತ್ತಿಲ್ಲ ನಮ್ಗೆ ಏನ್ ಮಾಡ್ಬೇಕು ಮಾಡ್ಬೇಕು, ಅವ್ರ ಜೊತೆ ಮಾಡ್ಕೊಂಡು ನಮ್ಗೂ ನಮ್ಗೆ ಪ್ಲೇಸ್ ಮಾಡಬೇಕು. ನಮ್ಮನ್ನು 4 ವರ್ಷಗಳ ಕಾಲ ಟ್ರೈನ್ ಮಾಡೋದು ಯಾಕೆ ಅಂತಂದ್ರೆ ಬಿಟ್ಟು ಮಾಡಿ ಎಷ್ಟು ಚೆನ್ನಾಗಿದೆ. ನಾನೇನಾದ್ರೂ ಮೊದಲನೇ ವರ್ಷ ನಿಮ್ಮ ಹತ್ರ ಬಂದು 2ನೇ ವರ್ಷ ನಿಮ್ಮ ಹತ್ರ ಬಂದು ಒಬ್ಬ ಇಂಜಿನಿಯರ್ ಗುರಿ ಏನು, ನಿಮ್ಮ ಇಚ್ಛೆ ಏನು ಅಂತ ಕೇಳಿದ್ರೆ ನಾನು ಕೇಳಲು ಹಾಗೆ ಹೇಳ್ತಿದ್ದೆ. ನಾನು IBM ಅಲ್ಲಿ ಕೆಲಸ ಮಾಡಬೇಕು, ವಿಪ್ರೋದಲ್ಲಿ ಕೆಲಸ ಮಾಡಬೇಕು, ನಾನು GE ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು ಅಂತ ದೊಡ್ಡ ಹೆಸರುಗಳು ಹೇಳ್ಕೊಂಡು ಕೆಲಸ ಮಾಡಬೇಕು ಅಂತ. ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಕೆಲಸ ಈಕ್ವಲ್ ಟು ಕೂಲಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. IBM ಅಲ್ಲಿ ಕೂಲಿ ಮಾಡಬೇಕು, ಇನ್ಫೋಸಿಸ್ ಅಲ್ಲಿ ಕೂಲಿ ಮಾಡಬೇಕು, ವಿಪ್ರೋದಲ್ಲಿ ಕೂಲಿ ಮಾಡಬೇಕು, GE ಕಾರ್ಪೊರೇಷನ್ ಅಲ್ಲಿ ಕೂಲಿ ಮಾಡಬೇಕು. ಅಲ್ಟಿಮೇಟ್ಲಿ ನಮ್ಮೆಲ್ಲರ ಉದ್ದೇಶ, ನಮ್ಮೆಲ್ಲರ ಗುರಿ ಏನು ಅಂತಂದ್ರೆ ಎಲ್ಲೋ ಒಂದು ಕಂಪನಿಯಲ್ಲಿ ಕೂಲಿ ಮಾಡೋದನ್ನ ಎಂಡ್ ಅಪ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಕೆಲಸ ಮಾಡ್ತಿರಲ್ಲ, ಅದನ್ನೇ ಆಲೋಚನೆ ಮಾಡ್ಕೊಂಡೇ ಹೋಗಿದ್ದೀವಲ್ಲ. ಎಲ್ಲ ಕಾಲೇಜುಗಳಲ್ಲಿ ಇರುವಂತಹ ದೊಡ್ಡ ಸ್ಟ್ರೆಸ್ ಪ್ರಿನ್ಸಿಪಲ್ ಆಗಿ ಮತ್ತೊಬ್ಬರಿಗಾಗಿ ನಮ್ಮ ಕಾಲೇಜಿಂದ 2 ಜನ ಪ್ಲೇಸ್ ಆದ್ರು ಅಂತ ತೋರಿಸೋದೇ ದೊಡ್ಡ ಲೆಕ್ಕಾಚಾರ. ನನಗೆ ನನ್ನ ಫ್ರೆಂಡ್ ಒಂದು ಹೇಳಿದ, ನನಗೆ ಯಾವ ಕಾಲೇಜು ನೆನಪಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಾಲೇಜು, 100 ವರ್ಷ ಆಯ್ತಂತೆ ಆ ಕಾಲೇಜಿಗೆ. 100 ವರ್ಷ ಆದಾಗ ಆ ಕಾಲೇಜವರು ಒಂದು ಸೌಲಭ್ಯ ತರಬೇಕು ಅಂತ ನಿಶ್ಚಯ ಮಾಡಿದ್ರು. ಯಾರಾದ್ರೂ ಬರಬೇಕು, ಅತ್ಯಂತ ಪ್ರತಿಷ್ಠಿತ ಕಾಲೇಜು, ಆ ಕಾಲೇಜಿನ ಅಲ್ಯೂಮಿನಿ ಲಿಸ್ಟ್ ಅಲ್ಲಿ ಅಷ್ಟೊಂದು ದೊಡ್ಡ ಜನ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರುವಂತ ಬರ್ಸ್ಕೊಳ್ಳೋದಿಲ್ಲ ಸಾಧ್ಯ. ಪುಸ್ತಕ ದಪ್ಪ ಆಗಬೇಕು, ಏನಾಗಬೇಕು ಎಲ್ಲ ಯೋಚನೆ ಮಾಡಿದ್ರು. ಏನ್ ಮಾಡಿದ್ರು ಪುಸ್ತಕ ಕೊನೆಯವರೆಗೂ ಹೊರಗೆ ಬರಲಿಲ್ಲ. ಕೊನೆಯ ದಿನ ಪುಸ್ತಕ ರಿಲೀಸ್ ಅಂತ ತಗೊಂಡು ಒಂದು ಪುಸ್ತಕ ರಿಲೀಸ್ ಮಾಡಿದ್ರು. ಆ ಇಡೀ ಪುಸ್ತಕದಲ್ಲಿ ಒಂದೇ ಒಂದು ಪೇಜ್ ಇದ್ದಂತೆ ಕಳೆದ 100 ವರ್ಷಗಳಲ್ಲಿ 13 ಜನ ನೊಬೆಲ್ ಪ್ರೈಸ್ ವಿನ್ನರ್ಸ್ ಈ ದೇಶ ಈ ಕಾಲೇಜು ಸಮಾಜಕ್ಕೆ ಕೊಟ್ಟಿದೆ ಅಂತ ಒಂದೇ ಒಂದು ಪೇಜಲ್ಲಿ ಬರೆದಿದ್ದೀನಿ. ಏನೂ ಹೇಳಬೇಕು ಅದಕ್ಕೆ ಏನು ಅದ್ಭುತವಾದ ಸಂಗತಿ ಇರಬಹುದು ಯೋಚನೆ. ಒಂದು ಕಾಲೇಜಿನ ಶ್ರೇಷ್ಠತೆ ಇರೋದು ಎಷ್ಟು ಜನರಿಗೆ ಕೆಲಸ ಕೊಡ್ತಿದ್ವಿ ಅಂತಲ್ಲ, ಆದ್ರೆ ನನ್ನ ಕಾಲೇಜಿನಿಂದ ಎಷ್ಟು ಜನ ಸಮಾಜಕ್ಕೆ ಉಪಯೋಗವಾಗುವಂತಹ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ ಅಂತ ಒಂದು ಕಾಲೇಜು ಕೂತ್ಕೊಂಡು ಲೆಕ್ಕ ಹಾಕಿದಾಗ ಆ ಸಂಖ್ಯೆ ಕೊಡ್ತಿರ್ತದ, ಅದು ಆ ಕಾಲೇಜಿನ ಘನತೆ ಅಂತ ಯೋಚನೆ ಮಾಡಿ. ನಮ್ಮ ಕಾಲೇಜಿಗೆ ಇಂಥ ಘನತೆ ನಾವೆಲ್ಲ ಹೆಂಗೆ ಈ ಘನತೆ ನಾವೆಲ್ಲರೂ ಕೆಲಸ ಮಾಡೋದು ಅಂತಲ್ಲ, ಕೆಲಸ ಮಾಡಬೇಕು, ಆದ್ರೆ ಕೆಲಸ ಕೊಡುವುದರ ಕುರಿತಂತೆ ಯೋಚನೆ ಮಾಡಬೇಕು. ನಾನು ಪ್ರತಿ ಬಾರಿ ನೆನಪಿಸ್ಕೊತೀನಿ, ಬೆಂಗಳೂರೇ ಇದ್ದಾನೆ, ಕಳೆದ ಬಾರಿ ಈ ವೇದಿಕೆ ಕಲಿಸಬೇಕಿತ್ತು, ಬಟ್ ಅವನ ಫ್ರೆಂಡ್ ಇದೇ ಕಾಲೇಜ್ ಓದೋಳು, ಅವರು ಆಕ್ಸಿಡೆಂಟ್ ತೀರ್ಕೊಂಡು ಅನ್ನೋ ಕಾರಣಕ್ಕೋಸ್ಕರ ಅವ್ನು ಬರಲಿಕ್ಕೆ ಆಗಲಿಲ್ಲ. 7ನೇ ಕ್ಲಾಸ್ ಓದ್ತಿದ್ದಂತ ಹುಡುಗ ಸುಹಾಸ್ ಗೋಪಿನ ಮಾಡಿ ಅವ್ನಿಗೆ 30-32 ವರ್ಷ ಇರ್ಬೋದು. ಆ ಹುಡುಗ 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವ್ರ ಅಣ್ಣ ಸೀನಿಯರ್ ಆಗಿದ್ದವನು, ಅವ್ನು ಕಂಪ್ಯೂಟರ್ ಸೈನ್ಸ್ ಓದ್ತಿದ್ದ. ಈ ಹುಡುಗ ಅಣ್ಣನ ಸ್ಕೂಲಿಗೆ ಹೋಗ್ತಿದ್ದವನು, ಅಣ್ಣ ಫಸ್ಟ್ ಬೆಂಚ್ ಅಲ್ಲಿ ಯಾವಾಗಲೂ ಇರ್ತಿದ್ದವನು, ಲಾಸ್ಟ್ ಬೆಂಚ್ ಅಲ್ಲಿ. ಅಣ್ಣ ಫಸ್ಟ್ ಬೆಂಚ್ ಅಲ್ಲಿ ತಮ್ಮ ಲಾಸ್ಟ್ ಬೆಂಚ್ ಅಲ್ಲಿ ಏನ್ ಕ್ರಮ ಅಂತ ತಮ್ಮದಿಗೆ ಮಾತ್ರ ಗೊತ್ತು. ಬೇಟು ಬಂದಾಗ ನಿಮ್ಮ ಅಣ್ಣನೂ ಇದ್ದ, ಅದರ ಅರ್ಥ ಮಾಡಬೇಕು ಏನು ಅಂತ ಇವನಿಗೆ ತುಂಬಾ ತಲೆನೋವು. ಇವನ ಅಣ್ಣನ ಪುಸ್ತಕ ಓದೋದು ಯಾವಾಗಲೂ, ಅಣ್ಣ ಯಾವಾಗಲೂ HTML ತಗೊಂಡು ನಾವು ವೆಬ್ಸೈಟ್ ಡಿಸೈನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಹುಡುಗ ಇಲ್ಲ, ಅಣ್ಣ ನಾನು ಕಂಪ್ಯೂಟರ್ ಯೂಸ್ ಮಾಡೋದಾ ನನ್ನ ತಲೆಗೆ ಬಂದ್ಕೊಳ್ತಾ ಸರಿಯಾಗಿ ಮುಗಿಸ್ಬೋದ. ಇವನ್ ಅಣ್ಣ ಮಲ್ಕೊಂಡಾಗ HTML ಪುಸ್ತಕ ತಗೊಂಡು ಆ HTML ಇರುವಂತ ಕೋಡ್ಸ್ ಎಲ್ಲ ಇಲ್ಲಿ ಬರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಏನ್ ಮಾಡೋದು, ಅವನಿಗೆ ಹೇಳ್ಕೊಟ್ಟಿದ್ದ ನಂತರ ಅವ್ನು ಸ್ಕೂಲಿಗೆ ಹೋಗ್ತಿದ್ದಂತೆ. ಮಧ್ಯಾಹ್ನ ಸ್ಕೂಲ್ ಬೇಗ ಬಿಡ್ತಿತ್ತು, ಪಕ್ಕದ ಸೈಬರ್ ಕೆಫೆ, ಆ ಸೈಬರ್ ಕೆಫೆಗೆ ಹೋಗಿ ಮಧ್ಯಾಹ್ನ ರಜಾ ಹಾಕೋದು, ಮಧ್ಯಾಹ್ನ ಆಫ್ ತಗೋತಿರಲ್ಲ ಊಟಕ್ಕೆ ಅಂತ. ಆ ಟೈಮಲ್ಲಿ ನಾನು ನೋಡ್ಕೊತೀನಿ, 2 hours ನಾನು ಇರ್ತೀನಿ, ನನಗೆ ಏನೂ ದುಡ್ಡು ಕೊಡಬೇಡಿ, ನಾನು ಕಂಪ್ಯೂಟರ್ ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ನಾನು ಕಲಿತಂತ HTML ನ 1 ವರ್ಷದ ಕಾಲ ಪ್ರಾಕ್ಟೀಸ್ ಮಾಡಿ ಮೊದಲ ವೆಬ್ಸೈಟ್ ಡಿಸೈನ್ ಮಾಡಿದ ಕೂಲ್ ಹಿಂದೂಸ್ತಾನ್. ಅದನ್ನ ಡಿಸೈನ್ ಮಾಡಿ ಬಹಳ ಖುಷಿ ಆಯ್ತು ನನಗೆ. ಅವ್ರ ಅಪ್ಪನಿಗೆ ಹೋಗಿ ಹೇಳಿದ, ಅಪ್ಪ ವೆಬ್ಸೈಟ್ ಡಿಸೈನ್ ಮಾಡೋ ಕಂಪನಿ ಶುರು ಮಾಡಬೇಕು ಅಂತೀನಿ, ಹೆಲ್ಪ್ ಮಾಡೋದು 8ನೇ ಕ್ಲಾಸ್ ಹುಡುಗ. ಅಪ್ಪ ತಲೆ ಮೇಲೆ ಒಂದು ಕೊಟ್ಟರು, ಮೊದಲು SSLC ಮುಗಿಸು, ಉಳಿದ ಆಮೇಲೆ ನೋಡೋಣ. ಅಣ್ಣ 7th ಮುಗಿಸ ಹೇಳಿದ, ಅಪ್ಪ SSLC ಮುಗಿಸ್ಕೊಂಡು. ಈ ಹುಡುಗರಿಗೆ ಸುಮ್ಮನೆ ಆಗ್ತಿಲ್ಲ. ಹುಡುಗ ಏನ್ ಮಾಡಿದ್ರು ಅಂತ ಗೊತ್ತಾ, ಈ ದೇಶದ ವಿತ್ತ ಸಚಿವರಿಗೆ ಪತ್ರ ಬರೆದು ಕೇಳ್ಕೊಂಡ, ನಾನು ಕಂಪನಿ ಶುರು ಮಾಡಬೇಕು ಅಂತಿದ್ದೀನಿ, ಹೆಲ್ಪ್ ಮಾಡಿ ನನಗೆ. ಹಣಕಾಸು ಮಂತ್ರಿಗಳಿಗೆ ರಿಪ್ಲೈ ಮಾಡಿದ್ರು, ಈ ದೇಶದಲ್ಲಿ 18 ಆಗುವವರೆಗೂ ಅಕೌಂಟ್ ಓಪನ್ ಮಾಡಿ ಪರ್ಮಿಷನ್ ಕೊಡಲ್ಲ, ಈ ಕಂಪನಿ ಏನ್ ಮಜಾ ಇದೆ. ಅಣ್ಣ 7ನೇ ಕ್ಲಾಸ್ ಆಗಿದ್ದರಿಂದ, ಅಪ್ಪ SSLC ಆಗಿದ್ದು, ನಮ್ಮ ಹಣಕಾಸು ಮಂತ್ರಿಗಳು 18 ಆಗಿದ್ದು.
ಲೆಕ್ಚರರ್ಸ್ಗೆಲ್ಲ ಬಹಳ ಕಷ್ಟ ಅನಿಸ್ತು ನಾನು ಹೇಳೋ ಮಾತು. ಆದ್ರೆ ಅವ್ರು ಹೇಳೋದು ಬಹಳ ತಮಾಷೆ ಅನಿಸುತ್ತೆ. ಇದೇ ಬೆಂಗಳೂರು ಒಂದು ಕಾಲೇಜಲ್ಲಿ ಅಲ್ಲಿವರೆಗೂ ಇಂಜಿನಿಯರಿಂಗ್ ಮಾಡಿರಲಿಲ್ಲ ಪುಣ್ಯಾತ್ಮ. 18 ಆಯ್ತು ಅವರೊಂದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಜಾಯಿನ್ ಆಗೋ ಸಂದರ್ಭ ಸರಿಯಾಗಿ ಅವರು ದುರದೃಷ್ಟ, ದೇಶದ ಅದೃಷ್ಟ, ವರ್ಲ್ಡ್ ಬ್ಯಾಂಕ್ ಅವರನ್ನ ಅಡ್ವೈಸರ್ ಅಡ್ವೈಸರ್ ಆಗಿ ಹೋದ. ಅವನು ತಿಂಗಳಿಗೆ 2 ಸಲ ವರ್ಲ್ಡ್ ಬ್ಯಾಂಕ್ ಮೀಟಿಂಗ್ ಹೋಗಿ ಬರಬೇಕಾಗ್ತಿತ್ತು, ಕಾಲೇಜ್ ಅಟೆಂಡ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಏನಾಯ್ತು, ಎಕ್ಸಾಮ್ ಬರೀಲಿಕ್ಕೆ ಬಿಡಲಿಲ್ಲ ನಾವು. ಯಾಕೆ ಅಂತಂದ್ರೆ ಅಟೆಂಡೆನ್ಸ್ ಇಲ್ಲ. ಹೋಗ್ಬಿಟ್ಟು ಸರ್ ನನಗೆ ನಾನು ವರ್ಲ್ಡ್ ಬ್ಯಾಂಕಿಗೆ ಹೋಗ್ತಾ ಇದ್ದೆ, ನನಗೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಹೇಳಿದಂತೆ ವರ್ಲ್ಡ್ ಬ್ಯಾಂಕ್ ಇರೋರು ಸಿಂಡಿಕೇಟ್ ಬ್ಯಾಂಕ್ ಇರೋರು ಫೈನಲಿ ಎಕ್ಸಾಮ್ ಬರೀಲಿಕ್ಕೆ ಆಗಲಿಲ್ಲ. ಕೊನೆಗೆ ಹೇಗೋ ಮಾಡಿ ಎಕ್ಸಾಮ್ ಬರ್ಕೊಂಡು ಮತ್ತೆ ಮಾಡ್ಕೊಂಡು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದ. ಅವನ ಮಹಾರಾಷ್ಟ್ರದಾಗ ಸುಭಾಷ್ ಹೇಳ್ತಿದ್ದ, ನನ್ನ ಕಂಪನಿಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರು ಕೆಲಸ ಮಾಡೋದಂದ್ರೆ 12 ವರ್ಷದವಳು, ನನ್ನ ವೆಬ್ಸೈಟ್ ಎಲ್ಲ ಮ್ಯಾನೇಜ್ ಮಾಡೋದು 12 ವರ್ಷದ ಹುಡುಗಿ. ನಾನು ಅವಳ ಫುಲ್ ಟೈಮ್ ಕೆಲಸಕ್ಕೆ ಅಂತ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಈ ದೇಶದಲ್ಲಿ ಲೇಬರ್ ಲಾ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಅವರಿಗೆ ಪಾರ್ಟ್ ಟೈಮ್ ಕೆಲಸ ಮಾತ್ರ ಅನ್ಕೊಳ್ಳೋದೇ, ಪ್ರತಿನಿತ್ಯ 3 ಗಂಟೆ ಜೊತೆ ಕೆಲಸ ಮಾಡಿ ಹೋಗ್ತಾರೆ ಅಂತ. ಮೊನ್ನೆ ನಾನು ಸುಹಾಸ್ ಮಾತನಾಡ್ತಿರ್ಬೇಕಾದ್ರೆ ಸುಹಾಸ್ ವೇಟ್ ನನಗೆ ಹೇಳಿದ್ರು, ನನ್ನ ಕಂಪನಿ ಕ್ವಿಟ್ ಮಾಡ್ತೀನಿ. ಯಾಕೆ ತುಂಬಾ ನಷ್ಟ ಆಯ್ತು ಅಂದ್ರೆ, ನಷ್ಟ ಏನಿಲ್ಲ, ಆದ್ರೆ ಒಂದೇ ಕೆಲಸ ಮಾಡಿ ಬೇಜಾರಾಗಿದೆ, ಹೊಸ ಕಂಪನಿ ಶುರು ಮಾಡ್ತಿದ್ದೀವಿ. ಈಗ ನಾನು ಅಪ್ಲಿಕೇಶನ್ ಓರಿಯೆಂಟೆಡ್ ಕಂಪನಿ ಕಡೆ ಹೋಗ್ತಾ ಇದ್ದೀನಿ. ಆ ಕಂಪನಿ ಬ್ರೇಕ್ ಇವನ್ ಪಾಯಿಂಟ್ ಬಂದ್ರೆ ಅದನ್ನು ಯಾರಾದ್ರೂ ಕೊಟ್ಟು ಇನ್ನೊಂದು ಕಂಪನಿ ಶುರು ಮಾಡ್ತೀನಿ ಅಂತ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಆಲೋಚನೆ ಮಾಡಬೇಕಾಗಿರೋ ದಿಕ್ಕು ಎಷ್ಟು ವೈಬ್ರೆಂಟ್ ಆಗಿರಬೇಕು. ನಾನು ತುಂಬಾ ಒಳ್ಳೆಯ ಮಿತ್ರರು ಬಳ್ಳಾರಿಯಲ್ಲಿದ್ದು, ಕೊಟ್ರೇಶನ್ ಅವ್ರ ಹೆಸರು. ಅವ್ರ ಹೆಸರು ನನಗೆ ಮರೀಲಿಕ್ಕಾಗಲ್ಲ. ಯಾಕೆಂದ್ರೆ ಬಳ್ಳಾರಿಯಲ್ಲಿ ಕೊಟ್ರೇಶನ್ 100 ಜನ ಬರ್ತಾರೆ, ಅಷ್ಟೊಂದು ಹೆಸರು ಕೊಟ್ರೇಶ್ ಹೆಸರಲ್ಲಿ. ಆ ಕೊಟ್ರೇಶು ಇಂಜಿನಿಯರಿಂಗ್ ಓದೋರು, ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರ್, ಬಹಳ ಜನ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ ಅಂತ ಕೇಳಿದೆ. ಸಿವಿಲ್ ಇಂಜಿನಿಯರಿಂಗ್ ಓದಿದ್ರು, ಇಂಜಿನಿಯರಿಂಗ್ ಓದಬೇಕಾದ್ರೆ ಒಂದು ಸಂಕಲ್ಪ ಮಾಡಿದ್ರೆ ನಾನೆಲ್ಲೂ ಕೆಲಸ ಮಾಡಲ್ಲ, ಕೆಲಸ ಕೊಡ್ತೀನಿ. ನಾನು ಸಿಕ್ಕ ಕೇಳಿದೆ, ಹಾಗಿದ್ರೆ ಮೊದಲನೇ ಕೆಲಸ ಏನ್ ಮಾಡಿದ್ದೀನಿ ಅಂತ. ಅವ್ರದ್ದು ಮದುವೆ ಆಗಿದೆ. ನನಗೆ ಯಾಕೆ ಅವ್ರದ್ದು ನನ್ನ ಹೆಂಡತಿ ಆರ್ಕಿಟೆಕ್ಟ್ ಆಗಿದ್ದು, ಕೊನೆ ಪಕ್ಷ ನಾನು ದುಡಿದ ಒಳಗೆ ದುಡಿದಾರೆ. ಸೊ ಆರ್ಕಿಟೆಕ್ಟ್ ಆಗಿರುವಂತ ಹುಡುಗಿ ಮದುವೆ ಆದ ಕೊಟ್ರೇಶು ಅವರು ಇಮಿಡಿಯೇಟ್ ಮಾತಾಡಿದ್ರು, ಏನೆಲ್ಲ ಮಾಡಿದ್ರು ಅಂತ ಒಂದು ಕಂಪನಿ ಶುರು ಮಾಡಿದ್ರು. ಇವತ್ತಿಗೂ ಆಶ್ಚರ್ಯ, ನಮ್ಮೂರ ಕಂಪನಿ ಹೆಸರು ಕೇಳಿದ್ರೆ ಅವರು ಕೊಟ್ರೇಶ್ ಡೆಮಾಲಿಷರ್ಸ್ ಅಂತ ಕಂಪನಿ ಶುರು ಮಾಡಿದ್ರು. ಎಲ್ಲ ಇಂಜಿನಿಯರ್ಸ್ ಕನ್ಸ್ಟ್ರಕ್ಷನ್ ಕಂಪನಿ ಶುರು ಮಾಡ್ತಾರೆ. ಈ ಪುಣ್ಯಕ್ಕೂ ಶುರು ಮಾಡಿದ್ರೆ ಡೆಮಾಲಿಷನ್ ಇಂದ. ಡೆಮಾಲಿಷನ್ ಕಂಪನಿಯಿಂದ ಏನಾಯ್ತು ಅಂತ ಅವ್ರು ಹೇಳಿದ್ರು, ಅದೇನೋ ದೇವ್ರ ಇಚ್ಛೆ, ನಾನು ಡೆಮಾಲಿಷನ್ ಅಂತ ಶುರು ಮಾಡಿದೆ, ನನಗೆ ಆಗಬೇಕಾಯ್ತು ಈ ರಾಜ್ಯದಲ್ಲಿ ಒಳ್ಳೆ ಡೆಮಾಲಿಷನ್ ಇಲ್ಲ. ನಾನೇ ಸಿಂಗಲ್ ಡೆಮಾಲಿಷನ್ ಅಧಿಕೃತವಾಗಿ ಕಂಪನಿ ಮಾಡ್ಕೊಂಡಿದ್ದು. ಅದೊಂದು ಬ್ರಿಡ್ಜ್ ಬಂತು, ಬ್ರಿಡ್ಜ್ ಸರ್ಕಾರ ಕಟ್ಟಬೇಕು ಅಂತ ಆನೆಗೊಂದು ಕಟ್ತಾ ಇತ್ತು. ಯುನೈಟೆಡ್ ನೇಷನ್ಸ್ ಆಕ್ಷೇಪ ವ್ಯಕ್ತಪಡಿಸಿ ಈ ಬ್ರಿಡ್ಜ್ ಕಂಪ್ಲೀಟ್ ಮಾಡಿದ್ರೆ ಕಂಪನಿಗೆ ನಾವು ಕೊಟ್ಟಿರುವಂತಹ ಸ್ಟೇಟಸ್ ಅನ್ನು ತೆಗೆದುಬಿಟ್ಟು ಈ ಬ್ರಿಡ್ಜ್ ತೆಗಿಬೇಕು, ಒಡ ತೆಗಿಬೇಕು ಅಂತ ಸರ್ಕಾರ ಒಡ ತೆಗಿಬೇಕು ಅಂದ್ರೆ ಒಳ್ಳೆಯವರಾಗಿದ್ದಾರೆ. ಕೊಟ್ರೇಶ್ ಡೆಮಾಲಿಷನ್ ಕೆಲಸ ಸಿಕ್ತು, ಕಾಂಟ್ರಾಕ್ಟ್ ಸಿಕ್ತು. ಆ ಕೆಲಸ ಮಾಡ್ತಾ 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 ಎಷ್ಟು ಮಟ್ಟಿಗೆ ಬೆಳೆದು ಹೋದ್ರೆ ನಿಧಾನವಾಗಿ ರೋಡ್ ವೈಡನಿಂಗ್ ಆಗಿ ಎಲ್ಲೇ ಡೆಮಾಲಿಷನ್ ಆಗಬೇಕಿತ್ತು ಎಲ್ಲ ಕಡೆ ಇವರಿಗೆ ಆಹ್ವಾನ ಸಿಗುತ್ತೆ. ಪ್ರೈವೇಟ್ ಕಂಪನೀಸ್ ತರದ್ದು, ಇವರು ಸರ್ಕಾರಿ ಕೆಲಸಗಳು ತರದ್ದು, ನಿಧಾನವಾಗಿ ಡೆಮಾಲಿಷನ್ ಎಷ್ಟು ಬೆಳೆದು ನಿಂತು ಅಂದ್ರೆ ಒಂದಿನ ನಾನು ಫೋನ್ ಮಾಡಿದ್ರು, ಚಕ್ರವರ್ತಿ ಆಗಿರೋ ಡೀಪ್ ಟ್ರಬಲ್. ಸಣ್ಣ ಪುಟ್ಟ ತರಕಾರಿ ವೆಂಡರ್ಸ್ ಟ್ರಬಲ್ ಇದ್ರೆ ದೂರದಿಂದ ಸಹಾಯ ಮಾಡಬೇಕು. ಈ ಕೋಟೆಯಿಂದ ವ್ಯವಹಾರ ಮಾಡಿ ಟ್ರಬಲ್ ಇದ್ರೆ ನಾವು ಸಹಾಯ ಸೇರ್ಕೊಂಡು ನಾನು ಹೇಳಿದ್ರೆ ಬಹಳ ಕಷ್ಟ ಸರ್, ಏನ್ ಮಾಡ್ಬೇಕು ಬನ್ನಿ ನನಗೆ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತ. ಸರಿ, ಇನ್ನೊಂದು ಪಾರ್ಕಲ್ಲಿ ಕೂತಿದ್ವಿ. ಏನ್ ಪ್ರಾಬ್ಲಮ್ ನಿಮ್ದು ಅಂದ್ರೆ, ಸರ್ ಏನ್ ಮಾಡೋದು ಸರ್, ನನ್ನ ಕಂಪನಿ ತುಂಬಾ ಪ್ರಾಫಿಟ್ ಮಾಡ್ತಿದೆ, ದುಡ್ಡು ಏನ್ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಯಾರಾದ್ರು ನನ್ನ ದುಡ್ಡು ಜಾಸ್ತಿ ಬಂದ್ಬಿಟ್ಟಿದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನಾನು ಜಾಬ್ ಏನ್ ಹೇಳಬೇಕು ಅವ್ರಿಗೆ ಗೊತ್ತಾಗಲ್ಲ ನಮಗೆ. ಅವ್ರ ಒಂದು ಸಣ್ಣ ಪ್ಲಾನ್ ಮಾಡಿದೀನಿ, ನಾನೊಂದು ಪ್ರಿಂಟಿಂಗ್ ಡಿವಿಷನ್ ಶುರು ಮಾಡಬೇಕು ಅಂತಿದ್ದೀನಿ. ಎಲ್ಲ MNC ಕಂಪನಿಗಳ ಪ್ರಿಂಟಿಂಗ್ ವ್ಯವಸ್ಥೆ ನಾನೇ ನೋಡ್ಕೊಳ್ತೀನಿ. ಮೇಲೆ 5 ಜನ ಪ್ರಿಂಟಿಂಗ್ ಟೆಕ್ನಾಲಜಿ ಹುಡುಗರನ್ನ ಅದಕ್ಕೆ ಎಂಪ್ಲಾಯ್ ಮಾಡ್ಕೊಳ್ತೀನಿ ಅಂತ ಒಂದು ಕಾಲೇಜ್ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ತಗೊಂಡು ಬಂದ್ಬಿಟ್ಟಿದ್ದಾರೆ. ಈ 2 ಕೋಟಿ ರೂಪಾಯಿ ಆಗಿನ ತುಂಬಾ ದೊಡ್ಡ ಅಮೌಂಟ್ ಅದು. ಅದರ ಹೆಸರು ನಾನು ಪ್ರಿಂಟಿಂಗ್ ಮಿಷನ್ಸ್ ತಗೊಂಡು ಬಂದಿದ್ದೀನಿ ಇದೆಲ್ಲ ಹೇಳಿದ್ರು. ನನ್ನ ಕಡೆ ಮುಂದೇನು ಇನ್ವೆಸ್ಟ್ಮೆಂಟ್ ಇನ್ನೊಂದು 8-9 ತಿಂಗಳಲ್ಲಿ ಬಂದ್ಬಿಡುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಬಂದ್ಬಿಡ್ತೀನಿ. ಆಮೇಲೆ ಏನು ಅಂತ ಯೋಚನೆ ಮಾಡಿ ಅಂತ ಹೇಳಿದಕ್ಕೋಸ್ಕರ ನಿಮ್ಮನ್ನು ಕರೆದ್ರೆ ನಾನು ಮೊದಲನೇದಾಗಿ ಯೋಚನೆ ಮಾಡ್ತಾ ಅನ್ಕೊಂಡೆ, ಒಬ್ಬ ವ್ಯಕ್ತಿ ಹೆಂಗೆಲ್ಲ ಯೋಚನೆ ಮಾಡುವುದು ಅಂತ. ಎಲ್ಲಿ ಕೂತಿದ್ದೀವಿ ನಾವು ಯಾವ ಕೂತು ಏನು ಆಲೋಚನೆ ಮಾಡ್ತಾ ಕೂತಿರ್ತೀವಿ, ಎಷ್ಟು ಚಿಕ್ಕದಾಗಿ ಯೋಚನೆ ಮಾಡ್ತಾ ಕೂತಿರ್ತೀವಿ ಅಂತಂದ್ರೆ
ಅವರು ದಿಮಾಗ್ ಇತ್ತು ಗೊತ್ತಾ, ಆರ್ಡಿನರಿ ದಿಮಾಗ್ ಅಲ್ಲ, ಪ್ರಾಮಾಣಿಕತೆಯ ದಿಮಾಗ್ ಇತ್ತು ಅವರಿಗೆ, ತನ್ನ ಬೌದ್ಧಿಕ ಸಾಮರ್ಥ್ಯದ ದಿಮಾಗ್ ಇತ್ತು. ಹೆಂಗಿತ್ತು ಅಂತಂದ್ರೆ ಅವರು ಇಟ್ಟ ಕೆಲಸವನ್ನ ಮಾಡ್ತಾ, ಯಾವ ಕೆಲಸವನ್ನು ಅವರಿಗೆ ಕೊಟ್ಟಿದ್ದೀರೋ ಆ ಕೆಲಸವನ್ನ ಮಾಡಿ ಮುಗಿಸುವವರೆಗೂ ನಿದ್ದೆ ಬರಲಿಲ್ಲ ಅವರಿಗೆ. ಆ ಅಣೆಕಟ್ಟುಗಳನ್ನೆಲ್ಲ ಕಟ್ಟಬೇಕಾದ ಓದಿದ್ದೀನಿ ಅವ್ರಿಗೆ ಹೆಂಗಿರ್ತಿದ್ರು ಅಂತಂದ್ರೆ, ಎಲ್ಲಿ ಅಣೆಕಟ್ಟು ಕಟ್ಟಬೇಕಾಗಿತ್ತು ಆ ಜಾಗದಲ್ಲಿ ಬಂಡೆಗಳನ್ನ ಹತ್ತಿ ಮಾಡುವ ಕೆಲಸವನ್ನ ಹಗಲು ರಾತ್ರಿ ವೀಕ್ಷಿಸಿಕೊಂಡು ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡುತ್ತಿದ್ರು. ಹೀಗಾಗಿ ಅವರು ಕಟ್ಟಿರುವ ಅಣೆಕಟ್ಟುಗಳು ಇಷ್ಟು ವರ್ಷಗಳ ನಂತರ ಕೂಡ ಅಷ್ಟು ಬಲಾಢ್ಯವಾಗಿ ಅವರು ಪ್ರಾಮಾಣಿಕತೆ ಹೇಗಿತ್ತು ಗೊತ್ತೇನು. ಅವರು ಸರ್ಕಾರಿ ಕೆಲಸ ಮಾಡಬೇಕಾದಾಗ ಇವತ್ತು ನಮಗೆಲ್ಲ ಸಾಧ್ಯ ಇಲ್ಲ, ಬಹಳ ಕಷ್ಟ. ಸರ್ಕಾರದ ಪೆನ್ ಬಳಸೋದಂತೆ, ಸ್ವಂತ ಕೆಲಸ ಬೇಕಾದ ಸ್ವಂತ ಪೆನ್ ಬಳಸೋದಂತೆ, ಸರ್ಕಾರಿ ಪೆನ್ ಇಲ್ಲಿಗೂ ಬಳಸಬಾರದು. ಮೈಸೂರು ರಾಜ್ಯಕ್ಕೆ ದಿವಾನರಾಗಿ ಅವರು ಬಂದಾಗ ದಿವಾನರಾಗಿ ಅತ್ಯಂತ ಶ್ರೇಷ್ಠ ಕೆಲಸವನ್ನು ಮಾಡಿದ್ರು, ಜನಮೆಚ್ಚುಗೆಗೆ ಪಾತ್ರರಾದ್ರು. ಸ್ವತಃ ಈ ಮೈಸೂರು ಮಹಾರಾಜರು ಬಹಳ ಖುಷಿಯಾಗಿದ್ರು. ಆದರೆ ಸ್ವಾಭಿಮಾನ ಹೆಂಗಿತ್ತು ಅಂತ ನಾವು ಹೋಗ್ತೀವಿ. ಮೈಸೂರು ಮಹಾರಾಜರು ದಸರಾಗೆ ನಾನು ಕಾಂಟ್ಯಾಕ್ಟ್ ಇಂದ ಆಚೆ ಇದ್ರ ಜೊತೆ ಹಂಚ್ಕೊಳ್ತೀನಿ. ನನಗೆ ವಿಶ್ವೇಶ್ವರಯ್ಯನವರು ಬಹಳ ಇಷ್ಟ ಆಗುವಂತ ರೀಸನ್ ಅದು. ಅವರು ಮೈಸೂರು ಮಹಾರಾಜರನ್ನ ಕರೆದು ದಸರಾದ ವೀಕ್ಷಣೆ ಮಾಡಲಿಕ್ಕೆ, ನಡೆಯುವಂತ ಪರೇಡ್ ನೋಡ್ಲಿಕ್ಕೆ, ಮೆರವಣಿಗೆ ನೋಡ್ಲಿಕ್ಕೆ ಬ್ರಿಟಿಷರು ಅಧಿಕಾರಿಗಳು ಮತ್ತು ಅವರ ಪರಿವಾರದವರು ಕೆಲವು ಬ್ರಿಟಿಷರು ಬರ್ತಾರೆ. ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ, ಅರೇಂಜ್ಮೆಂಟ್ಸ್ ನೋಡ್ಲಿಕ್ಕೆ ಹೋದೆ, ಒಂದಷ್ಟು ಕಡೆ ಕೂತ್ಕೊಳ್ಳಿಕ್ಕೆ ಚೇರು, ಇನ್ನೊಂದಷ್ಟು ಕಡೆ ನೆಲಕ್ಕೆ ಕೆಳಗೆ ಹಾಸ್ಯ. ಇವ್ರು ಕೇಳಿದ್ರು ಕೆಳಗೆ ಹಾಸಿರೋದು ಯಾರಿಗೆ, ಮೇಲಿನ ಚೇರು ಯಾರಿಗೆ? ಅದರಲ್ಲೊಂದು ಉತ್ತರ ಕೊಟ್ಟರು, ಕೂತ್ಕೊಳ್ಳೋ ಚೇರೆಲ್ಲ ಹೊರಗಡೆ ಇರುವಂತ ಬ್ರಿಟಿಷರಿಗೆ, ನೆಲದ ಮೇಲೆ ಹಾಸಿರೋದಿಲ್ಲ ಭಾರತೀಯರಿಗೆ. ಇವ್ರು ಏನ್ ಮಾಡಿದ್ರು ಗೊತ್ತಾ, ಎಲ್ಲ ಚೇರ್ಸ್ ತೆಗೆಸಿ ಎಲ್ಲ ನೆಲದ ಮೇಲೆ ಹಾಸಿ ನನ್ನ ಭಾರತೀಯ ನೆಲದ ಮೇಲೆ ಕೂತ್ಕೋತಾರೆ ಅಂದ್ರೆ ಬ್ರಿಟಿಷರು ನೆಲದ ಮೇಲೆ ಕೂತ್ಕೊಳ್ಬೇಕು. ಮಹಾರಾಜರು ಓಡೋದು ವಿಶ್ವೇಶ್ವರಯ್ಯ ಎಂತ ಕೆಲಸ ಮಾಡ್ತಿದ್ರಿ, ಬ್ರಿಟಿಷರ ನೆಲದ ಮೇಲೆ ಕೂತ್ಲಿಕ್ಕುಂಟ, ಅದ್ರ ಚೇರ್ ಮೇಲೆ ಕೂರ್ಸೋಣ. ಒಂದೇ ಒಂದು ಕಂಡೀಷನ್, ನನ್ನ ಭಾರತೀಯರನ್ನು ಚೇರ್ ಮೇಲೆ ಕೂರಿಸಬೇಕು ಅಂತ, ಎಲ್ರಿಗೂ ಚೇರ್ ಹಾಕಿ ಕೂರಿಸುವಂತ ಆ ಅದ್ಭುತವಾದ ವಾತಾವರಣ ಸಿಸ್ಟಮ್ ಜಾರಿಗೆ ಕೊಂಡಲ್ಲ, ಅದು ವಿಶ್ವೇಶ್ವರಯ್ಯನವರು. ಮಿತ್ರರೇ, ಯಾವಾಗ ದೇಶದ ಕುರಿತಂತ ಕಾಳಜಿ ಹಿಂಗೆ ಒಳಗಡೆ ತಗದಲ್ಲೇ ಉಳಿಯುತ್ತಲ್ಲ, ನಾವು ಮಾಡುವ ಕೆಲಸ ಎಲ್ಲ ಅತ್ಯಂತ ಶ್ರೇಷ್ಠವಾಗುತ್ತೆ, ಅನುಮಾನವೇ ಇಲ್ಲ. ಆದರೆ ಯಾವಾಗ ಆ ಧಗದಲ್ಲಿ ಉಳಿಯುವಂತ ಕಿಚ್ಚು ನಮ್ಮ ಹೃದಯದೊಳಗೆ ಬೆಳೆಯೋದಿಲ್ವೋ ಆವಾಗ ನಾವು ಅತ್ಯಂತ ಕಾಮನ್ ಮ್ಯಾನ್ ಆಗಿ ಎಂಡಪ್ಪ. ನಾನು ನಿಮ್ಗೆ ಕೇಳ್ಕೊಂಡಿದ್ದು ಇಷ್ಟೇ, ಒಳಗಡೆ ದೇಶದ ಕಿಚ್ಚು ಹೆಂಗಿರ್ಬೇಕು ಅಂತಂದ್ರೆ, ಈ ದೇಶವನ್ನ ಜಗತ್ತಿನ ಶ್ರೇಷ್ಠ ರಾಷ್ಟ್ರಕ್ಕಿಂತ ಒಂದು ಇಂಚು ಕಡಿಮೆ ಇರದಂತೆ ಮಾಡುವ ಗುರಿಯನ್ನ ನಾವೆಲ್ಲರೂ ಹೊಂದಲೇಬೇಕಾದಂತ ಅಗತ್ಯ ಇದೆ. ಇದ್ರೆ ಕಳೆದ 69-70 ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು, ಆದ್ರೆ ಈ ಒಂದು 10-12 ವರ್ಷಗಳಲ್ಲಿ ಭಾರತ ಬೆಳೆದಿರುವ ರೀತಿ ಎಲ್ಲ ಅದ್ಭುತವಾಗಿದೆ. ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಜೊತೆ ಹಂಚ್ಕೊಳ್ತೀನಿ. ನಮ್ಮ ಪಕ್ಕದಲ್ಲಿ ಒಂದು ದೈತ್ಯ ರಾಷ್ಟ್ರ ಚೈನಾ ಇತ್ತಲ್ಲ, ಈ ಚೈನಾಕ್ಕೆ ಭಾರತ ಕಂಡ್ರೆ ಯಾವತ್ತೂ ಆಗಲ್ಲ. ಚೈನಾ ಭಾರತವನ್ನು ಚೂರು ಮಾಡಬೇಕು ಅಂತ ಯಾವಾಗಲೂ ಪ್ರಯತ್ನ ಪಡುತ್ತೆ. ನಮ್ಮ ತಲೆ ಮೇಲೆ ಬಫರ್ ಕಂಟ್ರಿ ಟಿಬೆಟ್ನ ಕಿತ್ಕೊಳ್ತು ಇಂಡಿಯಾ ಮಾತು ಆಡಲಿಲ್ಲ ಅವತ್ತಿನ ದಿನದಲ್ಲಿ. ನಮ್ಮ ಪಕ್ಕದಲ್ಲಿರುವ ಪಾಕಿಸ್ತಾನಕ್ಕೆ ತಾನು ಕುಮ್ಮಕ್ಕು ಕೊಟ್ಟು, ಪಾಕಿಸ್ತಾನಕ್ಕೆ ಮಿಸೈಲ್ ಕೊಟ್ಟು ಭಾರತ ಕಡೆ ತಿರುಗಿಸಿರುತ್ತೆ, ನಾವು ಏನು ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ನಮ್ಮ ಜೊತೆ ಇರುವಂತಹ ನೇಪಾಳದಲ್ಲಿ, ನಮ್ಮ ಮಾತು ಕೇಳುವಂತಹ ನೇಪಾಳದಲ್ಲಿ ತನಗೆ ಬೇಕಾಗಿರುವಂತಹ ಅಧ್ಯಕ್ಷನ ಪ್ರಧಾನಿಯನ್ನು ಕೂರಿಸಿಕೊಂಡು ನಮ್ಮ ಕಿರಿಕಿರಿ ಮಾಡ್ಲಿಕ್ಕೆ ಹೇಳಿದ್ರೆ ನಾವೇನು ಆಗಲು ಸುಖಿರಲಿಲ್ಲ. ಭೂತಾನ್ ಕಡೆ ಸೇರಿಕೊಂಡು ಅಷ್ಟೆಲ್ಲ ಕೆಳಗಡೆ ಬಂದು ಶ್ರೀಲಂಕಾದಲ್ಲಿ ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸಿ ಆ ಪೋರ್ಟ್ಗಳಲ್ಲಿ ಸಬ್ಮರೀನ್ ಅನ್ನು ನಿಲ್ಲಿಸುವಂತ ಯೋಜನೆ ಚೈನಾ ಮಾಡಿತು. ಸುತ್ತಲೂ ಭಾರತವನ್ನು ಮಾಡಿ ಭಾರತ ಟೆನ್ಸ್ ಆಗಿ ಯೋಜನೆ ಮಾಡಬೇಕು. ಈ ದೇಶ ಏನ್ ಪ್ಲಾನ್ ಮಾಡ್ಬೇಕು? ಈ ದೇಶ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪಿಗೆ ಸೇರಿದ್ರೆ ಇದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪಿಗೆ ಸೇರಬೇಕು ಅಂತ ಜಗತ್ತಿನಲ್ಲಿ ಹೋಗಿ ಮುಂದೆ ನನ್ನ ವಾದ ಮಂಡಿಸಿತು. ಚೈನಾ ಭಾರತ ನ್ಯೂಕ್ಲಿಯರ್ ಸಪ್ಲೈ ಸೇರಬಾರದು ಅಂತ ಅಡ್ಡಗಾಲ ನಿಂತುಕೊಳ್ತು. ಆದ್ರೆ ಭಾರತ ಗೊತ್ತಿತ್ತು ಚೈನಾ ಬಿಡಲ್ಲ ಅಂತ. ಭಾರತ ಏನ್ ಮಾಡ್ತು ಗೊತ್ತೇನು, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಜಾಯಿನ್. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಏನ್ ಮಾಡುತ್ತೆ, ಆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಯಾವ ದೇಶಕ್ಕೆ ಮಿಸೈಲ್ ಟೆಕ್ನಾಲಜಿ ಕೊಡಬೇಕು, ಯಾವ ದೇಶಕ್ಕೆ ಮಿಸೈಲ್ ಕೊಡಬೇಕು ಅನ್ನುವಂತ ಕಂಟ್ರೋಲ್ ಮಾಡುವಂತ ಜಾಗತಿಕ ಬಾಡಿ. ಅದರಲ್ಲಿರುವಂತಹ 35 ರಾಷ್ಟ್ರ, ಅದರಲ್ಲಿ ಏಷ್ಯಾದ ರೆಪ್ರೆಸೆಂಟೇಟಿವ್ ಒಂದೇ ಒಂದು, ಮತ್ತದು ಭಾರತ ಮಾತ್ರ. ಇನ್ಯಾವುದೇ ಚೈನಾಕ್ಕೆ ಅನ್ನದೇ ಇಲ್ಲ ಈ ಕೆಲಸ ಮಾಡಬೇಕು ಭಾರತ ಅಂತ. ಯಾಕೆಂದ್ರೆ ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿನೂ ಟ್ರಾನ್ಸ್ಫರ್ ಮಾಡುತ್ತೆ, ಮಿಸೈಲ್ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಚೈನಾದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ವಾಯ್ಸ್ ರೇಸ್ ಮಾಡಬಲ್ಲಂತ ಒಂದೇ ಒಂದು ತಾಕತ್ತಿರುವ ರಾಷ್ಟ್ರ ಭಾರತ ಮಾತ್ರ ಅಂತ ಗೊತ್ತಾದ ಮೇಲೆ ಚೈನಾ ಎಚ್ಚರಿಕೆ ಕೇಳಿತು, ಪ್ಲೀಸ್ ನಮಗೂ FTCS ಮಾಡ್ತೀರಾ? ಭಾರತ ಹೇಳಿತು, ಪ್ಲೀಸ್ ಮೊದಲು ನನ್ನ NSC ಬಿಡಿಸ್ತೀರಾ? ಭಾರತ ಆಲೋಚನೆ ಮಾಡೋ ದಿಕ್ಕು ಚೇಂಜ್ ಆಯಿತು. ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ ಕೊಟ್ಟು ನಮ್ಮ ವಿರುದ್ಧ ತಿರುಗಿ ನಿಲ್ಲಿಸಿದ್ರೆ, ಈ ದೇಶ ಚೈನಾದ ಬದ್ಧವಾಗಿ ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು
ಮೇಲೆ ಮಿಸೈಲ್ ಹಾರಿಸ್ತೀವಿ ಅಂತ ಚೈನಾಕ್ಕೆ ಎಚ್ಚರಿಕೆ ಕೊಡುವ ಮಟ್ಟಿಗೆ ಭಾರತ ಬೆಳೆದಿದೆ. ಎಂತ ಕಂಟ್ರಿ ಇದ್ದೀವಿ ನಾವು ಇವತ್ತು ಯೋಚನೆ ಮಾಡಿ. ಇವತ್ತು ಭಾರತ ಹೇಗಿದೆ ಅಂತಂದ್ರೆ ಜಪಾನ್ ಜೊತೆಗೆ ರಿಲೇಷನ್ ಹೇಗಿದೆ ಅಂತಂದ್ರೆ ಜಪಾನ್ ಇತ್ತೀಚೆಗೆ ತಾನು ಹೂಡಿಕೆ ಮಾಡುವಂತ ತಾನು ರಕ್ಷಣಾ ಇಲಾಖೆಗೆ ಕೊಟ್ಟಿರುವಂತಹ ಹಣವನ್ನು ಜಾಸ್ತಿ ಮಾಡಿ ಏನ್ ಹೇಳ್ಕೊಂಡಿದೆ ಗೊತ್ತೇನು? ಜಪಾನ್ ಹೇಳ್ಕೊಂಡಿದೆ ಈ ಹಣದಿಂದ ನಾನು ಮಿಸೈಲ್ಗಳನ್ನ ತಯಾರು ಮಾಡ್ತೀನಿ, ಆ ಮಿಸೈಲ್ಗಳನ್ನ ಯಾವ ವಿರುದ್ಧ ಬಳಸ್ತೀನಿ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅಂತ. ಚೈನಾ ವಿರುದ್ಧನೇ ಬಳಸುವುದು ಅಂತ ಚೈನಾಗೂ ಗೊತ್ತಿದೆ. ಚೈನಾ ನಮ್ಮ ಹತ್ರ ಇಟ್ಟಿದಂತ ನಮ್ಮ ಗಡಿ ಹತ್ರ ಇಟ್ಟಿದಂತ ಎಲ್ಲ ಮಿಸೈಲ್ಗಳನ್ನು ತಗೊಂಡೋಗಿ ತನ್ನ ದೇಶದ ಸುತ್ತು ನಿಲ್ಲಿಸಿಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಇಂಡಿಯಾ ಇಸ್ ಲಿಟಲ್ ಫ್ರೀಡಮ್ ಮಾಡಿ ಎಂತ ಸ್ಥಿತಿಯಲ್ಲಿ ಇದ್ದೀವಿ. ಅದರ ದುರೈವ ಏನು ಗೊತ್ತಿರುತ್ತದೆ. ಈ ದೇಶ ಇವತ್ತಿಗೂ ಕೂಡ ತನಗೆ ಬೇಕಾಗಿರುವಂತ ಸಸ್ಟೈನಬಲ್ ಡೆವಲಪ್ ಆಗಲಿಕ್ಕೆ ಬೇಕಾಗಿರುವಂತ ಶಸ್ತ್ರಗಳನ್ನ ಡೆವಲಪ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿಲ್ಲ. ನಂಗೆ ತುಂಬಾ ನೋವಾಗುತ್ತೆ. ಒಂದು ಗನ್ನನ್ನ ಪಾಕಿಸ್ತಾನದ ಸೈನಿಕರ ಜೊತೆಗೆ ನಾವು ಯುದ್ಧ ಮಾಡಲಿಕ್ಕೆ ಬೇಕಾಗಿರುವಂತಹ ಗನ್ ಕೂಡ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಒಂದು ಮಿಸೈಲ್ ತರಬೇಕು ಅಂದ್ರೆ ಹೊರಗಡೆ ರಾಷ್ಟ್ರದವನ್ನ ಕರೆದು ಪ್ಲೀಸ್ ಹೆಲ್ಪ್ ಮಾಡ್ತೀರಾ ಅಂತ ಕೇಳಬೇಕು. ಒಂದು ಸಬ್ಮರೀನ್ ನಿರ್ಮಾಣ ಮಾಡಬೇಕು ಅಂದ್ರೆ ಹೊರಗಡೆ ರಾಷ್ಟ್ರದಿಂದ ಹೆಲ್ಪ್ ಮಾಡ್ತೀರಾ ಅಂತ ಕೇಳಬೇಕಾದ ಸ್ಥಿತಿ ಹೇಗಿದೆ ಅಂತಂದ್ರೆ ಪ್ರತಿ ವರ್ಷ 10 ಲಕ್ಷ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಆಗ್ತಾರೆ. ಅದರಲ್ಲಿ ಒಬ್ಬೇ ಕೂಡ ಈ ದೇಶದ DRDOಗೆ ಬೇಕಾಗಿರುವಂತ ಅತ್ಯಂತ ಶ್ರೇಷ್ಠ ಟೆಕ್ನಾಲಜಿ ತಗೊಂಡು ನಾನು ಬರ್ತೀನಿ ಅಂತ ಆಲೋಚನೆ ಮಾಡುವ ಇಂಜಿನಿಯರ್ ಬರಲಿಲ್ಲ ಅಂತಂದ್ರೆ 10 ಲಕ್ಷ ಇಂಜಿನಿಯರ್ ಪ್ರೊಡ್ಯೂಸ್ ಮಾಡಿದ ಉಪಯೋಗ ಏನು ಅಂತ ಯಾವಾಗ ಈ ದೇಶ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಸ್ ಬೇಕು ಅಂತಂದ್ರೆ ಜಪಾನ್ ಮುಂದೆ ಚೈನಾ ಮುಂದೆ ಕೈ ಮುಗಿದು ನಿಂತ್ಕೊಂಡು ಅಂತ ಕೇಳಬೇಕಾದ ಸ್ಥಿತಿ ಇದೆಯಲ್ಲ. 10 ಲಕ್ಷ ಇಂಜಿನಿಯರ್ ಪ್ರೊಡ್ಯೂಸ್ ಆಗ್ತಾರೆ. ಇಷ್ಟೆಲ್ಲ ಸೈಂಟಿಸ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಅದನ್ನ ಒಬ್ಬನೇ ಒಬ್ಬರು ಕೂಡ ಈ ದಿಕ್ಕಲ್ಲಿ ಯೋಚನೆ ಮಾಡಿಲ್ಲ ಅಂತಂದ್ರೆ ಏನಂತ ಹೇಳೋದು? ಎಲ್ಲರೂ ಅಲ್ಟಿಮೇಟ್ ಇನ್ಫೋಸಿಸ್ ಏನ IBM ಏನ ಎಲ್ಲರೂ ಅಲ್ಟಿಮೇಟ್ ಯಾವುದೋ IBM ಕಾರ್ಪೊರೇಷನ್ ನಾವು ಕೆಲಸ ಮಾಡ್ತಾ ಇದ್ಬಿಡೋದಿಲ್ಲ. ಯಾರಾದ್ರೂ ಒಂದಕ್ಷರಾದ್ರೂ ಹೊರಬನ್ನಿ. ಈ ಹೊರಬರಿ ಬಂದಿರುವಂತಹ ಸ್ಟ್ರೆಂತ್ ಹೇಗಿರಬೇಕು ಅಂತಂದ್ರೆ ಮಿತ್ರರೇ ಗೊತ್ತಿರಲಿ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ನಿಮ್ಮಲ್ಲಿ ಅನೇಕರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ 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 ಒನ್ ಫೈನ್ ಡೇ ಸಾಕಪ್ಪ ಅನ್ಸಿ ನೀವು ಬೇರೆ ದಿಕ್ಕಲ್ಲಿ ಡ್ರಿಫ್ಟ್ ಆಗುವಂತ ಅನೇಕರನ್ನು ನಾನು ನೋಡಿದ್ದೀನಿ. ಅದಕ್ಕೆ ನಾನು ನಿಮ್ಮ ಕಳಕಳಿಯಿಂದ ಕೇಳ್ಕೊಡ್ತೀನಿ, ನಿಮ್ಮ ಮನಸ್ಸೊಳಗೆ ಎಂಥ ಇಚ್ಛೆಯನ್ನು ಡೆವಲಪ್ ಮಾಡಿ ಅಂತಂದ್ರೆ ಆ ಇಚ್ಛೆ ಭಾರತವನ್ನ ರಾಷ್ಟ್ರದ ಜಗತ್ತಿನ ವಿಶ್ವಗುರು ಮಾಡುವುದು ನಿಲ್ಲಿಸದೇ ಇರುವಂತ ಆ ಇಚ್ಛೆ ಡೆವಲಪ್ ಮಾಡಿ ಅದಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇವತ್ತು ವಿಶ್ವೇಶ್ವರಯ್ಯನವರ ಜಯಂತಿಯನ್ನು ಆಚರಿಸುವುದು ಸಾಧ್ಯ ಆಗುತ್ತೆ. ನನಗೆ ಗೊತ್ತು ನಿಮ್ಮೊಳಗೆ ಒಂದು ಹುಚ್ಚಿದೆ, ನಿಮ್ಮೊಳಗೆ ಆ ಒಂದು ಹುಚ್ಚಿದೆ. ಆ ಹುಚ್ಚನ್ನ ಡೆವಲಪ್ ಮಾಡಲಿಕ್ಕೆ ಬೇಕಾಗಿರುವಂತಹ ವಾತಾವರಣವನ್ನ ನೀವು ಯಾವಾಗ ಜೋಡಿಸ್ಕೊಳ್ತಾ ಹೋಗ್ತೀರೋ ಆಗ ಭಾರತ ವಿಶ್ವಗುರು ಆಗುತ್ತೆ. ಬಹಳ ಹತ್ತಿರ ಬಂದಿದ್ದೀವಿ. ಎಷ್ಟು ಹತ್ತಿರ ಬಂದಿದ್ದೀವಿ ಅಂತಂದ್ರೆ ಇವತ್ತು ಇಡೀ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನ ಬದಲಾಗಿದೆ. ಹಳೆ ಭಾರತ ನಾವು ಆಗಿಲ್ಲ. ಇವತ್ತು ನೀವು ಪುಣ್ಯವಂತರು. ನಾನು ಇಂಜಿನಿಯರಿಂಗ್ ಕಾಲೇಜ್ ಇರುವಾಗಿಂತ ಬದಲಾವಣೆ ಬಂದಿದ್ರೆ ದೇವರಾಣಿಗೂ ಈ ಫೀಲ್ಡಿಗೆ ಬರ್ತಾನೆ ಇರಲಿಲ್ಲ. ನಾನು ಕೂಡ ಎಲ್ಲಾದ್ರೂ ಒಂದು ಕಡೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾನೋ ಯಾವುದೋ ಒಂದು ಕಂಪನಿ ಕಟ್ಕೊಂಡು ನನ್ನ ಪಾಡಿಗೆ ನಾನು ಇದು ಬಿಡ್ತಿದ್ದೆ. ಆದ್ರೆ ಆವತ್ತು ನನಗೆ ಅನಿಸಿತ್ತು ಭಾರತಕ್ಕೋಸ್ಕರ ಮಾಡಬೇಕು ಅಂತ. ಇವತ್ತು ನೀವು ಎಂತ ಪುಣ್ಯವಂತರು ಅಂದ್ರೆ ಇಡೀ ಜಗತ್ತು ನೀವು ಭಾರತೀಯರು ಅಂತ ಕೇಳಿದ ತಕ್ಷಣ ನತಮಸ್ತಕವಾಗುವಂತ ವಾತಾವರಣ ಇದೆ. ಜೂನ್ 21ನೇ ತಾರೀಕು ಇಡೀ ಜಗತ್ತು ಯೋಗ ಡೇ ಅಂತ ಆಚರಣೆ ಮಾಡುತ್ತಾರೆ. ಇಂಟರ್ನ್ಯಾಷನಲ್ ಯೋಗ ಡೇ. ಹಂಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಚರಣೆ ಮಾಡಬೇಕಾದ್ರೆ ಜಗತ್ತು ಜೂನ್ 21ಕ್ಕೆ ಪಾಕಿಸ್ತಾನ ನೆನಪಿಸ್ಕೊಳ್ಳಲ್ಲ, ಬಾಂಗ್ಲಾದೇಶ ನೆನಪಿಸ್ಕೊಳ್ಳಲ್ಲ, ರಷ್ಯಾ, ಜರ್ಮನಿ, ಜಪಾನ್ಗಳನ್ನ ನೆನಪಿಸ್ಕೊಳ್ಳಲ್ಲ. ಭಾರತ ಇಂಟರ್ನ್ಯಾಷನಲ್ ಯೋಗ ಡೇ ಅಂದಾಗೆಲ್ಲ ಭಾರತ ಕಡೆ ತಿರುಗಿಸಿ ಜಗತ್ತು ಒಂದು ನಮಸ್ಕಾರ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದು ಭಾರತದ ಸಾಮರ್ಥ್ಯಕ್ಕೆ ಅಪಾರವಾಗಿ ಬೆಳೆಸಬೇಕೆಂದ್ರೆ ಇವತ್ತು ಇಡೀ ಭಾರತ ಕುರಿತಂತೆ ಜಗತ್ತು ಮಾತನಾಡುವ ರೀತಿ, ಭಾರತ ಹೇಳುವ ಒಂದು ಮಾತಿಗೆ ಮೊನ್ನೆ G20 ಸಮಿಟ್ ನಡೀತು. ಇದೆಲ್ಲ ಗಮನಿಸಬೇಕು, ಇದನ್ನು ಓದಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಈ ಸಮಿಟ್ ನಲ್ಲಿ ದೇಶ ಹೊರತು ಚೈನಾ ಏನೇನು ಹೇಳಿದೋ, ಐ ರಿಪೀಟ್, ಚೈನಾ ಏನೇನು ಆಗಬೇಕು ಅಂತ ಹೇಳಿದೋ ಈ ದೇಶ ಅದನ್ನು ವಿರೋಧಿಸಿ. ಯಾಕೆಂದ್ರೆ ಈ ದೇಶ ಗೊತ್ತಿತ್ತು ಚೈನಾ ಬಿಟ್ಟರೆ ಉಳಿದ ಎಲ್ಲ ರಾಷ್ಟ್ರಗಳು ನನ್ನ ಸಪೋರ್ಟಿಗೆ ನಿಂತಿವೆ ಅಂತ ಪಕ್ಕ ಗೊತ್ತಿದ್ರಿಂದ ಚೈನಾ ಎದುರಿಗೆ ನಿಂತು ಇದಾಗಲ್ಲ ಅಂತ ಹೇಳಿದ್ಮೇಲೆ ಚೈನಾ ಗೊತ್ತಾಗಿದೆ ವರ್ಲ್ಡ್ ಲೆವೆಲ್ ಅಲ್ಲಿ ನಾನು ತುಂಬಾ ಚಿಕ್ಕವರು, ಭಾರತ ತುಂಬಾ ದೊಡ್ಡದಾಗಿ ಬೆಳೆದುಬಿಟ್ಟಿದೆ ಅಂತ ಭಾರತದ ಎದುರಿಗೆ ಚೈನಾ ಮಂಕ್ ಆಗುವಂತ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಎಂತ ಅದ್ಭುತವಾದ ಸ್ಥಿತಿ. ನಾವು ಜೊತೆಗೂಡಿ ನಾವೆಲ್ಲರೂ ಜೊತೆ ಸೇರಿ ಒಂದು ಹೊಸ ಕಲ್ಪನೆ ಕಟ್ಟಿಕೊಟ್ಟರೆ ಅದ್ಭುತವಾಗಿದೆ. ಇತ್ತೀಚೆಗೆ ನಾವು ಯೂನಿವರ್ಸಿಟಿ ಹೋಗಿದ್ದೆ. ಆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ರು, ನಾವು ಹ್ಯಾಕಿಂಗ್ ತುಂಬಾ ಎಕ್ಸ್ಪರ್ಟ್ಸು,